ಅನುಭವ. ಶ್ರೀರಂಗ ಕ್ಷೇತ್ರದಲ್ಲಿ ಅವರು ವಾಸ ಮಾಡ್ತಾ ಇರುವಂಥ ಕಾಲದಲ್ಲಿ ಶ್ರೀರಂಗನಾಥನ ಸೇವೆಗಳನ್ನು ಮಾಡಿ ಒಂದೂ ಬಿಡದಂತೆ ಆ ಉತ್ಸವದಲ್ಲಿ ಮತ್ತು ಅವನ ಸೇವೆಗಳಲ್ಲಿ ಅವರು ಅನ್ವಯಿಸಿ ಒಂದೊಂದು ಕ್ಷಣದಲ್ಲೂ ರಂಗನಾಥನನ್ನು ಸಾಕ್ಷಾತ್ತಾಗಿ ಅನುಭವಿಸಿ ಆ ಅನುಭವದ ಪ್ರವಾಹವೇ ಪಾದುಕಾ ಸಹಸ್ರ. ಇದೊಂದು ವ್ಯಾಜ ಅಷ್ಟೆ, ಅದು ಭಗವಂತನ ಸಂಕಲ್ಪ. ಯಾರೋ ಒಬ್ಬರು ಸ್ಪರ್ಧೆಗೆ ಕರೆದು ಆ ಪಾದುಕಾದೇವಿಯನ್ನು ಸ್ತೋತ್ರ ಮಾಡಿಸ್ಬೇಕು ಅಂತ ಭಗವಂತನಿಗೆ ಇಚ್ಛೆ. ಅದರಿಂದ ಅದು ಅವರಿಗೆ ಆ ಮನಸ್ಸನ್ನು ಕೊಟ್ಟು ಪಾದುಕಾದೇವಿನೇ ಅವರ ಹೃದಯದಲ್ಲಿ ಕೂತು ತನ್ನನ್ನು ತಾನೇ ಸ್ತೋತ್ರ ಮಾಡಿಸಿಕೊಂಡಿದ್ದಾಳೆ. ಹೇಗೆ ಸ್ವಾಮಿ ನಮ್ಮಾಳ್ವಾರ ಹೃದಯದಲ್ಲಿ ಭಗವಂತ ಕೂತು ಅವನನ್ನು ಅನುಭವಿಸಿ ಹಾಡಿದ್ರು, ಅದೇ ಥರ ಸ್ವಾಮಿ ದೇಶಿಕರು ಬಹಳ ಸುಂದರವಾಗಿ ವರ್ಣನೆಯನ್ನು ಮಾಡ್ತಾರೆ. ಪಾದುಕೆಯಲ್ಲಿ ಪರಮಾತ್ಮನಿಗಾದರೆ ಸಕಲ ವೈಭವವೂ ಉಂಟು. ರೂಪ, ಸ್ವರೂಪ, ರೂಪ, ಗುಣ, ವಿಭವ, ಐಶ್ವರ್ಯ, ಶಕ್ತಿ, ಬಲ ಏನಿಲ್ಲ ಅವನಲ್ಲಿ, ಸರ್ವವೂ ಅವನಲ್ಲಿದೆ. ಆ ಸರ್ವವನ್ನು ಪಾದುಕೆಯಲ್ಲಿ ಆರೋಪ ಮಾಡ್ತಾರೆ. ಅವನು ಬೇರೆ ಅಲ್ಲ, ಪಾದುಕೆ ಬೇರೆ ಅಲ್ಲ ಅಂತಾನೆ ಇದರ ವೈಭವ. ಎಲ್ಲವೂ ಸಕಲವೂ ಬ್ರಹ್ಮಮಯಂ, ಆದ್ದರಿಂದ ಪಾದುಕೆಯನ್ನು ಬ್ರಹ್ಮವೇ ಅಂತಾನೆ ಇದರಲ್ಲಿ ಇಟ್ಕೊಂಡಾಗ ಇದರ ವೈಭವ ಅರ್ಥ ಆಗುತ್ತೆ. ಇಲ್ಲಾಂದರೆ ಯಾವುದೋ ಒಂದು ಪಾದಕ್ಕೆ ರಕ್ಷಣೆಗೋಸ್ಕರ ಹಾಕಿಕೊಳ್ಳುವಂಥದ್ದಕ್ಕೆ ಏನಿರುತ್ತೆ, ಅದೊಂದು ಅಚಿತ್ ವಸ್ತು ತಾನೇ ಅಂತ ಅನಿಸುತ್ತೆ. ಆದರೆ ಅಚಿತ್ತಿಗೂ ಪ್ರಭಾವವನ್ನು ಉಂಟು ಮಾಡುವಂಥವನು ಪರಮಾತ್ಮ. ನಾವು ಎಲ್ಲ ವಸ್ತುಗಳನ್ನು ಯಾವ ರೀತಿ ಭಗವಂತ ಅಂತ ಆರಾಧನೆ ಮಾಡ್ತೀವೋ ಒಂದು ಬಿಡದಂತೆ ಮಣ್ಣು ಮರಳು ಕೂಡ ನಮಗೆ ಪರಮಾತ್ಮನ ಪಾದಧೂಳಿ ಇದೆ ಅಂಥೇಳಿ ನೆತ್ತಿನಲ್ಲಿ ಇಟ್ಕೊಳ್ಳೋಕೆ ಆಸೆ ಪಡ್ತೀವಿ. ಆನಂದ ಬಾಷ್ಪ, ಭಾಗವತರ ಆನಂದ ಬಾಷ್ಪ ಕಲಸಿರುವಂತಹ ಮಣ್ಣಿನಿಂದ ನಾನು ಯಾವಾಗ ನನ್ನ ಶೆನ್ನಿಯಲ್ಲಿ ಅಲಂಕಾರವಾಗಿ ಮಾಡ್ಕೊಳ್ತೀನಿ ಅಂದರು ಆಳ್ವಾರು ಕುಲಶೇಖರ. ಆ ರೀತಿ ಭಕ್ತ ಭಾಗವತರ ಸಂಬಂಧ ಏನು ತೋರಿಸುತ್ತೆ? ಪರಮಾತ್ಮನೇ ಒಂದು ಶಕ್ತಿನೇ ಅವರು ಅಂತ ತೋರಿಸುತ್ತೆ ಭಾಗವತರನ್ನು. ಅದರಿಂದ ಪಾದುಕಾದೇವಿ ಸಾಮಾನ್ಯಳಲ್ಲ. ನಮ್ಮಾಳ್ವಾರೇ ಪಾದುಕೆ, ಗರುಡಾನೇ ಪಾದುಕೆ, ಆದಿಶೇಷನೇ ಪಾದುಕೆ ಅಂತ ವರ್ಣನೆ ಮಾಡಿ ಆ ಪಾದುಕೆಯಲ್ಲಿ ಹುದುಗಿಸಿಟ್ಟಿರುವಂಥ ಅಲಂಕಾರಕ್ಕಾಗಿ ರತ್ನಗಳು, ಆ ರತ್ನಗಳ ಕಾಂತಿ, ಆ ಕಾಂತಿ ಹೊರಬಂದು ಯಾವ ಯಾವ ತರಹ ಇವರಿಗೆ ಅದನ್ನು ಸೇವೆಯನ್ನು ಕೊಟ್ಟಿದೆ ಅನ್ನೋದು ಮುಖ್ಯ. ಎಲ್ಲ ಸಾಮಾನ್ಯ ಜನರು ನಾವು ಕೂಡ ನೋಡ್ತೀವಿ, ನಮಗೇನೂ ಅನಿಸೋದಿಲ್ಲ. ಆದರೆ ಕಿರಣಗಳು ಇವರಿಗೆ ಬೇರೆ ಬೇರೆ ತರಹ ಅನುಭವ ಕೊಡುತ್ತಲ್ಲ, ಕಲ್ಪನೆಗೆ ಬರುತ್ತಲ್ಲ, ಅದು ಯದ್ಭಾವಂ ತದ್ಭವತಿ. ಆ ಭಾವನೆ ಅವರಿಗೆ ಉಂಟಾದಾಗ ಅದು ಎಷ್ಟು ಪರಮಾನಂದವನ್ನು ಕೊಡುತ್ತೆ. ಎಲ್ಲ ವೇದಾಂತ ಅರ್ಥಗಳನ್ನು ಹೇಳಬೇಕು. ಆದರೆ ಈ ಮೂಲಕವಾಗಿ ಪರಮಾತ್ಮನ ವೈಭವವನ್ನು ಕೊಂಡಾಡ್ತಾರೆ ಸ್ವಾಮಿ ದೇಶಿಕರು. ಈ 6ನೇ ಶ್ಲೋಕದಲ್ಲಿ ಪ್ರಭಯಾ ಕರಿನೀಲ, ಇದು ಬಹುರತ್ನ ಪದ್ಧತಿ. ಪ್ರಭಯಾ ಕರಿನೀಲ ಮೌಕ್ತಿಕಾನ ವಿಕಸಂತ್ಯಾ ದಿಶಸೀವ ಪಾದುಕೆ ತ್ವಾಂ ಮಧುಭಿಶ್ಚರಣಾರವಿಂದಲಕ್ಷ್ಮ್ಯಾಃ ಸ್ರಜಮಿಂದೀವರ ಪುಂಡರೀಕಬದ್ಧಾಂ. ಇಂದೀವರ, ಓ ಪಾದುಕೆ. ಇಲ್ಲಿ ಇಂದ್ರನೀಲ ಮಣಿಗಳು, ಇಂದ್ರನೀಲ ಮಣಿಗಳು ಮತ್ತು ಮುತ್ತುಗಳು, ಎರಡು ಮೌಕ್ತಿಕಾನ. ಇಂದ್ರನೀಲ ಅಂದರೆ ಇಲ್ಲಿ ರತ್ನ, ಇನ್ನೊಂದು ಬೆಳ್ಳಿಗಿರುವಂಥದ್ದು. ಎರಡನ್ನು ಕೊಂಡಾಡ್ತಾರೆ. ಎರಡರ ಕಾಂತಿ ಏನು ಮಾಡುತ್ತೆ? ಹರಿನೀಲ, ಇಂದ್ರನೀಲ ಮತ್ತು ಮುತ್ತುಗಳ ಪ್ರಭಯ ಕಾಂತಿ. ಮಧುಬಿತ್ ಅಂದರೆ ಮಧು ಎನ್ನುವಂತಹ ಮಧುಕೈಟಭರನ್ನು ಸಂಹಾರ ಮಾಡಿದಂತಹ ಭಗವಂತನ ಚರಣಾರವಿಂದ ಲಕ್ಷ್ಮ್ಯಾಗ, ಪರಮಾತ್ಮನ ಪಾದಾರವಿಂದದಲ್ಲಿ ಇರುವಂತಹ ಲಕ್ಷ್ಮ್ಯಾಗ
ಇಂದೀವರ ಪುಂಡರೀಕ ಬದ್ಧಾಂ ಸೃಜ ಮಾಲೆ. ಇಂದೀವರ ನೀಲಿ ಇರುವಂಥ ಕನ್ನೈದಿಲೆ, ಪುಂಡರೀಕ ಬಿಳಿ ದಾವರೆ, ಎರಡರಿಂದ ಕಟ್ಟಲ್ಪಟ್ಟಂತಹ ಒಂದು ಮಾಲೆಯನ್ನು ಕೊಡ್ತಾ ಇದೆಯೋ ಏನೋ ಅಂತ ಅವ್ರು ಹೇಳ್ತಾರೆ. ಆ ಪ್ರಕಾಶವನ್ನು ನೋಡಿದರೆ ಎರಡು ಹೂವಿನ ಒಂದು ಮಾಲೆ, ನೀಲಿ ಮತ್ತು ಬಿಳಿ. ನಾವು ಸ್ಫಟಿಕ ಮತ್ತು ಇದನ್ನು ನೋಡ್ತೀವಲ್ಲ, ಬಿಳಿ ಸ್ಫಟಿಕ, ಎರಡು ಸ್ಫಟಿಕವನ್ನು ಕಟ್ಟಿ ಹಾರವನ್ನು ಮಾಡಿ ಹಾಕಿದಾಗ ಹೇಗೆ ಕಾಣಿಸುತ್ತೋ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಸೌಂದರ್ಯ ಅಷ್ಟು ಸುಂದರವಾಗಿದೆ. ಆ ಬಿಳಿ ತಾವರೆ ಇರುತ್ತಲ್ಲ, ಅದು ಅಷ್ಟೇ. ಪರಮಾತ್ಮನ ಪಾದಾರವಿಂದ, ಆ ಪಾದಾರವಿಂದ ಎನ್ನುವಂತಹ ಲಕ್ಷ್ಮಿಗೆ ತಾವರೆಯಂತೆ ಇದೆ. ಅದರಿಂದ ಲಕ್ಷ್ಮಿಗೆ ಬಿಳಿ ತಾವರೆ ಹೂವು ಮತ್ತು ಕನ್ನೈದಿಲೆ ಹೂವನ್ನು ಸೇರಿಸಿ ಒಂದು ಸುಂದರವಾದ ಮಾಲೆಯನ್ನು ರಚನೆ ಮಾಡಿ ಅದನ್ನು ಸಮರ್ಪಣೆ ಮಾಡ್ತಾ ಇದ್ದೇನೋ. ಬಿಳಿ ಮತ್ತು ನೀಲಿ ಎರಡು ಬಣ್ಣ, ಬರೀ ಇದು ವರ್ಣವನ್ನೇ ಇಟ್ಕೊಂಡು ಇವರ ಸ್ತೋತ್ರ ರಚನೆ, ಪಾದುಕಾ ವೈಭವದ ರಚನೆ. ಪ್ರಭಯಾ ಹರಿನೀಲ ಮೌಕ್ತಿಕಾನಾಂ ವಿಕಸಂತ್ಯಾ ದಿಶಸೀವ ಪಾದುಕೇತ್ವ ಮಧುಭಿಶ್ಚರಣಾರವಿಂದ ಲಕ್ಷ್ಮಿಯಾಗ. ಅರವಿಂದ, ಪಾದಾರವಿಂದ ಎನ್ನುವಂಥ ಲಕ್ಷ್ಮಿಗೆ ಅದನ್ನು ಕೊಡ್ತಾ ಇದೆಯೇನೋ ವನಮಾಲೆಯನ್ನು. ಎರಡು ಕನ್ನೈದಿಲೆ ಮತ್ತು ಮುಕ್ತ ಅಂದರೆ ಬಿಳಿ ತಾವರೆ ಎರಡನ್ನು ಸೇರಿಸಿ ಮಾಲೆಯನ್ನು ಕಟ್ಟಿ ಸಮರ್ಪಣೆ ಮಾಡಿದಂತೆ ಇದೆ. ಈಗ ಸ್ವಾಮಿ ನಮ್ಮಾಳ್ವಾರ್ ವಿಷಯವನ್ನು ತಗೊಂಡ್ರೆ, ನಮ್ಮಾಳ್ವಾರ್ ಪರಮಾತ್ಮನನ್ನು ಸ್ತೋತ್ರ ಮಾಡಬೇಕಾದ್ರೆ ಕೆಲವು ಸತಿ ಸಂಶ್ಲೇಷ ಇದ್ದಾಗ, ಭಗವಂತನ ಸಾನ್ನಿಧ್ಯ ಇದ್ದಾಗ ಬಹಳ ಸಂತೋಷದಿಂದ ಹಾಡ್ತಾರೆ. ಅದೇ ಅವನು ಕಾಣದಿದ್ದ ಸಮಯದಲ್ಲಿ ಅವರಿಗೆ ತುಂಬ ನೋವು, ವ್ಯಸನ, ವಿರಹ, ಆಗ ಎಷ್ಟು ಆಸೆ ಇರುತ್ತೆ ಅವರಿಗೆ, ದುಃಖವಾಗಿರುತ್ತೆ, ದುಃಖ ಪಡ್ತಾರೆ, ಅದನ್ನು ತೋಡ್ಕೊಳ್ತಾರೆ. ಸುಖವಾಗಿದ್ದಾಗ ಆಸೆಯಿಂದ ಹಾಡ್ತಾರೆ. ಅದರಿಂದ ನಿನ್ನನ್ನು ನೋಡಬೇಕು, ಬಾ, ಬಂದು ನನಗೆ ದರ್ಶನವನ್ನು ಕೊಡು, ಇಲ್ಲ ನನ್ನನ್ನು ಕರ್ಕೊಂಡು ಹೋಗು ಅಂತ ಆರ್ತತೆಯಿಂದ ಬೇಡ್ಕೊಳ್ತಾರೆ. ಇದು ಎರಡು ಗುಣವನ್ನು ತೋರಿಸುತ್ತೆ. ಇವಾಗ ರತ್ನಗಳೆಲ್ಲ ಗುಣಗಳನ್ನು ಪರಮಾತ್ಮನ ಸ್ತೋತ್ರ ಮಾಡಬೇಕಾದ್ರೆ ಕೆಲವು ಸತಿ ವಜ್ರ ಮತ್ತು ಅದರಿಂದ ಇಲ್ಲಿ ವ್ಯಥೆ ಪಡಬೇಕಾದ್ರೆಲ್ಲ ಅವ್ರಿಗೆ ಸಂಕಟವಾದಾಗೆಲ್ಲ ತುಂಬ ಅವರ ಗುಣ ಏನಾಗುತ್ತೆ, ಏನು ಮಾಡೋದು ಅಂತ ಗೊತ್ತಾಗೋದಿಲ್ಲ. ಸಂತೋಷವಾಗಿದ್ದಾಗ ಅಷ್ಟು ಚೆನ್ನಾಗಿ ಆಡ್ತಾರೆ. ಆ ಗುಣಗಳನ್ನು ಸ್ತೋತ್ರ ಮಾಡಬೇಕಾದ್ರೆ ಅದು ವಜ್ರ ಅಂತಾರೆ. ಹೀಗೆ ಆದರೆ ವ್ಯಥೆ ಆದಾಗ ಪಾದುಕಾದೇವಿ ಸುಮ್ಮನೆ ಇರ್ತಾಳಂತೆ, ಅದು ನೀಲ ಅಂತ ಕರೀತಾರೆ. ವಜ್ರ ಅಂದರೆ ಸಂತೋಷವಾಗಿ ಹಾಡುವಂಥದ್ದು, ನೀಲ ಅಂತಂದರೆ ಸುಮ್ಮನೆ ಇರೋದು. ಅದನ್ನು ನಾನು ಆ ತರಹ ಅನುಭವಿಸ್ತೀನಿ ಅಂತ ತಿಳ್ಕೊಳ್ತೀನಿ. ಇದು ಜ್ಞಾನ ದಶೆ, ಭಕ್ತಿ ದಶೆ. ಭಕ್ತಿ ದಶೆಯಲ್ಲಿ ಬೇರೆ ಬೇರೆ ತರಹದ ಭಕ್ತಿ ನೆಲೆಗಳು ಉಂಟು, ದಶೆಗಳು ಉಂಟು. ಅದರಿಂದ ಪರಭಕ್ತಿ, ಪರಜ್ಞಾನ, ಪರಮಭಕ್ತಿ ಅನ್ನುವಂತೆ ಅದೆಲ್ಲ ಒಂದೊಂದು ಹೂವಿನಂತೆ ಅರಳಬೇಕು. ಅದು ಪೂರ್ತಿ ಸಂಪೂರ್ಣವಾಗಿ ವಿಕಾಸವಾದಾಗ ಆ ಪರಮಾತ್ಮನ ಅನುಭವ ಜಾಸ್ತಿ ಜಾಸ್ತಿ ಆಗುತ್ತೆ. ಅದನ್ನೇ ಇಲ್ಲಿ ಒಂದೊಂದು ಹೂವು ಅಂತಾರೆ. ಸಂತೋಷವಾಗಿ ಒಂದು ಹೂವು, ಇನ್ನೊಂದು ವ್ಯಸನವಾಗಿದ್ದಾಗ ಕನ್ನೈದಿಲೆ. ಆ ತರಹ ಒಂದೊಂದು ನಿಲಿಗೆ ಒಂದೊಂದು ವರ್ಣವನ್ನು ಇಲ್ಲಿ ಆರೋಪಣೆ ಮಾಡಿ ಅದನ್ನೇ ಒಂದು ಮಾಲೆಯಾಗಿ ಸ್ವಾಮಿ ನಮ್ಮಾಳ್ವಾರ್ ಅವರ ಪೂರ್ತಿ ತಿರುವಾಯ್ಮುಳಿ ಎನ್ನುವಂತಹ ದಿವ್ಯ ಪ್ರಬಂಧದಲ್ಲಿ ವರ್ಣನೆ ಮಾಡಿದ್ದಾರೆ. ಅದನ್ನು ಇಲ್ಲಿ ಈ ಒಂದು ಶ್ಲೋಕಕ್ಕೆ ಬಣ್ಣಕ್ಕೆ ಹೊಂದಿಸಿದ್ದಾರೆ ಆಚಾರ್ಯರ ವ್ಯಾಖ್ಯಾನದ ಪ್ರಕಾರ.
ಪ್ರಭಯಾ ಹರಿನೀಲ ಮೌಕ್ತಿಕಾನಾಂ ವಿಕಸಂತ್ಯಾ ದಿಶಸೀವ ಪಾದುಕೆ ತ್ವಂ ಮಧುಬಿಚ್ಚರಣಾರವಿಂದಲಕ್ಷ್ಮ್ಯಾಗ ಸೃಜಮಿಂದೀವರ ಪುಂಡರೀಕಬದ್ಧಾಂ ತಾಂಬರ ಸೇರಿಸುವಂಥದ್ದು. ತವ ಮಾಧವ ಪಾದುಕೆ ಮಣೀನಾಂ ಪ್ರಭಯಾ ದೇವಿ ಸಿತಾ ಸಿತಾರುಣಾನಾಂ ವಗತೆ ಗಿರಿಶಸ್ಯ ಮೌಳಿ ಗಂಗಾ ಕುಮುದೇಂದೀವರ ಪದ್ಮಕಾನನಾನಿ. ಪದ್ಮಕಾನನ ತಾವರೆಗಳ ಕಾಡು, ಕಾಡಿನಂತೆ ಇದೆಯಂತೆ. ಇಂದೀವರ ಕುಮುದ ನೈದಿಲೆ, ಗಂಗೆ ಕನ್ನೈದಿಲೆ, ಪದ್ಮ ಕೆಂದಾವರೆ, ಈ ಎಲ್ಲನೂ ಸೇರಿರುವಂಥ ಒಂದು ಕಾಡಿನಂತೆ ಕಾಣಿಸುತ್ತೆ. ಈಗ ಕಾಡಿನಲ್ಲಿ ಹೋದರೆ ವರ್ಣಮಯವಾದ ಹೂಗಳೆಲ್ಲ ಬಿಟ್ಟಿದ್ರೆ ಹೇಗೆ ಅನಿಸುತ್ತೆ? ಒಂದು ಕಡೆ ಬಿಳಿ, ಒಂದು ಕಡೆ ಕೆಂಪು. ಈಗ ವಸಂತ ಋತುವಿನಲ್ಲಿ ನಾವು ಹೊರಗಡೆ ಹೋದಾಗಲೇ ಸಾಕು, ಬೀದಿನಲ್ಲಿ ಹಾಕಿರುವಂತಹ ಮರಗಳು, ಆ ಮರಗಳೆಲ್ಲ ಆಗಿರುತ್ತೆ. ಇಲ್ಲ, ಕೆಂಪು ಹೂಗಳು ಬಿಟ್ಟಿದ್ರೆ ಕೆಂಪು ಕಾಣ್ತದೆ. ಅದಕ್ಕೆ ಇಲ್ಲಿ ಸ್ವಾಮಿ ದೇಶಿಕರು ಹೇಳ್ತಾರೆ, ಮಾಧವನ ಪಾದುಕೆಗೆ, ಮಾಧವನ ಪಾದುಕೆ, ಮಾಧವನ ಪಾದುಕೆಗೆ, ರಂಗನಾಥನ ಪಾದುಕೆಗೆ, ತವ ನಿನ್ನ ಸಿತ ಬಿಳಿ, ಅರುಣಾನಾಂ ಕೆಂಪು, ಅಸಿತ ಕಪ್ಪು, ಮಣೀನಾಂ ರತ್ನಗಳ ಪ್ರಭಯ ಕಾಂತಿಯಿಂದ ಗಿರೀಶಸ್ಯ ಮೌಳವು. ಗಿರೀಶಸ್ಯ ಅಂದರೆ ಶಿವ, ಶಿವನ ಮೌಳಿ ತಲೆಯ ಮೇಲೆ ಇರುವಂತಹ, ಅವನೇನೇನು ಧಾರಣೆ ಮಾಡಿಕೊಂಡಿದ್ದಾನೆ ತಲೆ ಮೇಲೆ? ಗಂಗಾ, ಆಮೇಲೆ ಕುಮುದ ಐದಿಲೆ, ಇಂದೀವರ ಕನ್ನೈದಿಲೆ. ಸೊ ಇವಾಗ ಏನಾಯಿತು? ಮತ್ತು ಪದ್ಮ ಕೆಂತಾವರೆ, ಕೆಂಪು ಕಮಲ, ಕೆಂಪು ಕಮಲ, ನೀಲಿ ಕಮಲ, ನೀಲಿ ಕಮಲ ಅಂದರೆ ಆಮೇಲೆ ಇನ್ನೊಂದು ನೈದಿಲೆ ಪುಷ್ಪ, ಇನ್ನೊಂದು ಗಂಗೆ. ಸೊ 4 ವಿಷಯಗಳು ಇದೆ. ಆ 4 ಸೇರಿರುವಂಥ ಒಂದು ಕಾಡಿನಂತೆ ನನಗೆ ಕಾಣಿಸ್ತಾ ಇದೆ. ಅಂದರೆ ಶಿವನ ಜಟೆಯಂತೆ ಕಾಣಿಸ್ತಾ ಇದೆ. ಶಿವನ ಜಟೆ ಮೇಲೆ ತಾನೇ ಅವನು ಗಂಗಾಧರನಾಗಿರೋದು. ಅದರಿಂದ ಅದನ್ನು ಹೇಳ್ತಾರೆ ಇಲ್ಲಿ, ಒಂದೊಂದು ವರ್ಣ, ಒಂದೊಂದು ಹೂವನ್ನು ಅಥವಾ ಒಂದೊಂದು ಪದಾರ್ಥವನ್ನು ತೋರಿಸಿ, ಓಹೋ ಇದು ಶಿವನ ಮುಡಿಯಂತ ಇದೆ, ಶಿವನ ತಲೆ ಮೇಲೆ ಪಾದುಕಾದೇವಿ, ಶಿವನ ತಲೆ ಮೇಲೆ ಪಾದುಕಾದೇವಿಯ ರತ್ನಗಳ ಕಾಂತಿ ಹೋಗಿ ಆ ರೀತಿ ರಚನೆ ಮಾಡಿದೆ ಅಂತ. ಸೊ ಇವಾಗ ಶಿವನ ಇದನ್ನು ನೋಡಿದಾಗ್ಲೂ ಏನಂತ ಜ್ಞಾಪಕ ಬರಬೇಕು? ಓಹೋ ಇದೆಲ್ಲ ಪಾದುಕಾದೇವಿ ಅಲಂಕಾರ ಮಾಡಿದ್ದಾಳೆ ಅಂತ ತಾನೇ ಈಗ ನಮಗೆ ಮನಸ್ಸಿಗೆ ಬರಬೇಕು. ಆ ತರಹ ಅನ್ವಯಿಸ್ಕೊಳ್ಬೇಕು, ಇಲ್ಲಾಂದರೆ ಅರ್ಥ ಆಗಲ್ಲ. ಅದಕ್ಕೆ ಹೇಳ್ತಾರೆ, ಅಮ್ಮ ಪಾದುಕೆ ನಿನ್ನಲ್ಲಿ ವಿವಿಧ ಬಹುರತ್ನಗಳ ಪದ್ಧತಿ, ಇದು ಬಹುರತ್ನಗಳಿವೆ. ಈಶ್ವರ ನಿನ್ನನ್ನು ಸೇವೆ ಮಾಡೋಕ್ಕೆ ಬರ್ತಾನೆ. ಸೇವೆ ಮಾಡಕ್ಕೆ ಬಂದಾಗ ತಲೆಯನ್ನು ಬಗ್ಗಿಸ್ತಾನೆ. ತಲೆಯನ್ನು ಬಗ್ಗಿಸಿದಾಗ ಆ ತಲೆಯಲ್ಲಿರುವಂಥ ಗಂಗಾ, ಅಲ್ಲಿರುವಂತಹ ಎಲ್ಲ ಅದರ ಕಾಂತಿಗಳೆಲ್ಲ ಬೀಳುತ್ತೆ, ನಿನ್ನ ಕಾಂತಿಯಲ್ಲಿ ಬೀಳುತ್ತೆ. ಅದನ್ನು ನೋಡಿದ್ರೆ ಆ ಗಂಗಾ ನದಿನಲ್ಲಿ ಕನ್ನೈದಿಲೆ, ನೈದಿಲೆ ಮತ್ತು ಕೆಂಪು ತಾವರೆ ಎಲ್ಲವನ್ನು ಬಿಟ್ಟಿರುವಂಥ ಒಂದು ಕಾಡಿನಂತೆ ಕಾಣಿಸುತ್ತೆ. ಗಂಗಾ ನದಿಯ ತೀರದಲ್ಲಿ ಒಂದು ಕಾಡು, ಆ ಕಾಡಿನಂತೆ ಕಾಣಿಸುತ್ತೆ. ನಮ್ಮ ಈಗ ಆಳ್ವಾರ ಸೂಕ್ತಿಗಳೆಲ್ಲ ಒಂದೊಂದು ರತ್ನ, ಅಲ್ಲಿಂದಲೇ ಮೊದಲಿಂದಲೇ ಅದನ್ನೇ ತಗೊಂಡಿದ್ದಾರೆ. ಹೇಗೆ ಸ್ತೋತ್ರ ರತ್ನ ಅಂತ ಆಳವಂದಾರವರ ಸ್ತೋತ್ರದ ಒಂದೊಂದು ಶ್ಲೋಕವು ಒಂದೊಂದು ರತ್ನ. ಅದರಿಂದ ರತ್ನಗಳಿಂದ ಮಾಡಿರುವಂಥ ಒಂದು ಸ್ತೋತ್ರ ಮಾಲೆ. ಅದೇ ಥರ ಸ್ವಾಮಿ ನಮ್ಮಾಳ್ವಾರವರ ಸೂಕ್ತಿಗಳು ಒಂದೊಂದು ಪುಷ್ಪ ಅಂತ ಇಟ್ಕೊಳ್ಬೋದು, ರತ್ನ ಅಂತ ಇಟ್ಕೊಳ್ಬೋದು, ಪುಷ್ಪಮಾಲೆಯೂ ಆಗ್ಬೋದು. ಯಾಕೆಂದರೆ ಆಂಡಾಳ್ ಪುಷ್ಪಮಾಲೆಯನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿದ್ರು ತಾನು ಹಾಕ್ಕೊಂಡು. ಆದರೆ ಪಾಮಾಲೆಯನ್ನು ಏನು ಮಾಡಿದ್ರು? ಅದು ರತ್ನಮಾಲೆ. ಅದು ರತ್ನಮಾಲೆಯನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ನಮಗೆ ಅದು ಪ್ರಸಾದವಾಗಿ ಕೊಟ್ಟು. ಅದೇ ಥರ ಸ್ವಾಮಿ ನಮ್ಮಾಳ್ವಾರ್ ಅವರ ಭಾವನೆಗಳನ್ನು ಪುಷ್ಪಮಾಲೆಯಾಗೂ ಮಾಡಿದ್ರು, ಪರಮಾತ್ಮನಿಗೆ ಸಮರ್ಪಣೆ ಮಾಡಿದ್ರು. ಆಮೇಲೆ ಪುಷ್ಪ ಆದರೆ ಬಾಡೋಗ್ಬಿಡುತ್ತೆ, ರತ್ನ ಆದರೆ ಬಾಡೋದಿಲ್ಲ, ಬಾಡದೇ ಇರುವಂಥ ಪುಷ್ಪರತ್ನ. ಅದಕ್ಕೆ ಬಾಡದೇ ಇರುವಂಥ ರತ್ನ ಮಾಲೆಯನ್ನು ನಮಗೆ ಅವರು ತಿರುವಾಯ್ಮೊಳಿ, ತಿರುವಾಶ್ರೀಯಂ, ಪೆರಿಯ ತಿರುವಂದಾದಿ,
ಅಂತ ಹೇಳಿ ತಿರುವಿರುತ್ತಮ್ ಅಂತ 4 ಪ್ರಬಂಧವನ್ನು 4 ವೇದಕ್ಕೆ ಸಮನಾಗಿ ಮಾಲೆಗಳನ್ನಾಗಿ ಮಾಡಿಕೊಟ್ಟಿದ್ದಾರೆ. ಒಂದೊಂದು ರತ್ನ. ಸೊ ರತ್ನಮಾಲೆ ಅಂತ ಇಟ್ಕೊಳ್ಬೋದು. ರತ್ನಮಾಲೆಯಾಗಿ ಮಾಡಿದ್ದಾರೆ. ಅದು ಬಣ್ಣ ಬಣ್ಣವಾಗಿದೆ. ಅದೇ ಥರ ಇಲ್ವಲ್ಲ, 4 ವೇದ 4 ಬಣ್ಣ, ಅದೇ ಥರನೇ 4 ವೇದಕ್ಕೆ ಸಮನಾಗಿ ಇಲ್ಲಿ 4. ಅದು ಶಿವನ ತಲೆ ಮೇಲಿನ 4 ವಸ್ತು ಅನ್ನೋದು. ಪೃಥಗ್ ವಿಧಾನಾಂ ದ್ಯುತಿಬಿರ್ಮಣೀನಾಂ ತ್ವಾಂ ಪಾದುಕೇಲೋ ಇದ ಶುಕ್ಲಕೃಷ್ಣ ವಿಕಾರಹೇತೋರಿಹ ರಂಗವರ್ತುವು ಪಾದಾನುಶಕ್ತಾಂ ಪ್ರಕೃತಿಂ ಪ್ರತೀಮಗ. ಅಮ್ಮ ಪಾದುಕಾದೇವಿ ಪೃಥಗ್ ವಿಧಾನ, ಪೃಥಕ್ ಅಂದರೆ ಬೇರೆ ಬೇರೆ ವಿಧಾನ, ಬೇರೆ ಬೇರೆ ವಿಧಾನವಾಗಿರುವಂತಹ ರೀತಿಯಲ್ಲಿರುವಂಥ ಮಣೀನ ರತ್ನಗಳಿಂದ ದ್ಯುತಿ ಪ್ರಕಾಶ. ರತ್ನ ಸುಮ್ಮನೆ ಇರೋದೇ ಇಲ್ಲ, ಫಳಫಳ ಹೊಳಿತಾನೆ ಇರೋದು. ಸಾಮಾನ್ಯ ಮಣಿನ ತಗೊಳ್ಳಿ, ಯಾವುದೋ ಒಂದು ಆರ್ಟಿಫಿಷಿಯಲ್ ಮಾಡಿದ್ರೂ ಅದು ಎಷ್ಟು ಚೆನ್ನಾಗಿ ಕಾಣಿಸೋದು. ಇವಾಗೆಲ್ಲ ಕಂಡಿಡಿದು ಎಲ್ಲ ಮಾಡ್ತಾರೆ, ಗೊತ್ತೇ ಆಗೋದಿಲ್ಲ ಯಾವುದು ನಿಜ ಯಾವುದು ಇದು ಅಂತ. ಶುಕ್ಲ ಬಿಳಿ, ಕೃಷ್ಣ ಕಪ್ಪು ಅಂತಹ ತ್ವಾಂ ನಿನ್ನ ಈಗ ಈ ಲೋಕದಲ್ಲಿ ರಂಗವರ್ತುವು ಶ್ರೀರಂಗನಾಥನ ವಿಹಾರ ಹೇತು. ಅವನಿಗೆ ವಿಹಾರಕ್ಕೋಸ್ಕರ. ಕಾರಣ ಏನು? ಪಾದುಕಾದೇವಿಯನ್ನು ಧಾರಣೆ ಮಾಡಿಕೊಳ್ಳೋದೇ ಪರಮಾತ್ಮ ವಿಹಾರಕ್ಕೋಸ್ಕರ. ವಿಹಾರ ಅಂದರೆ ಓಡಾಡೋಕ್ಕೋಸ್ಕರ, ಸಂಚಾರ ಮಾಡಿ ಎಲ್ಲರನ್ನೂ ಉದ್ಧಾರ ಮಾಡಬೇಕು ಅನ್ನುವಂಥ ಒಂದೇ ಒಂದು ಅವನ ವ್ರತ ಅವನು ಮಾಡ್ಕೊಂಡು ಬಿಟ್ಟಿದ್ದಾನೆ. ಅದಕ್ಕೋಸ್ಕರವಾಗಿ ಪಾದಾನುಶಕ್ತ, ಆ ಪರಮಾತ್ಮನ ಪಾದದಲ್ಲಿ ನೀ ಸೇರ್ಕೊಂಡ್ಬಿಟ್ಟಿದೀಯ, ಬಿಡದೆ ಸೇರ್ಕೊಂಡ್ಬಿಟ್ಟಿದ್ದ ಹಣಪಾಯಿ ಸೇರಿಕೊಂಡು ಪ್ರಕೃತಿಂ ಪ್ರತಿವಾಗ. ಈ ಪ್ರಕೃತಿ ಎನ್ನುವಂಥ ವಸ್ತುವನ್ನು ಅವನಿಟ್ಕೊಂಡೇ ಇದ್ದಾನೆ. ಅವನೇ ತಾನೇ ರಚನೆ ಮಾಡಿರೋದು. ಆ ಪ್ರಕೃತಿ ಎನ್ನುವಂಥ ನಿನ್ನನ್ನು ರಚನೆ ಮಾಡಿಬಿಟ್ಟಿದ್ದಾನೆ. ಈಗ ಯಾವುದು ಪ್ರಕೃತಿ? ಪಾದುಕ ಪರಮಾತ್ಮ. ಯಾತಕ್ಕೆ ಅಂದರೆ ಅಷ್ಟು ಅವಳಿಗೆ ಆಸಕ್ತಿ ಪರಮಾತ್ಮನ ಪಾದದಲ್ಲಿ ತನ್ನನ್ನು ಸೃಷ್ಟಿ ಮಾಡಿ. ಅದರಿಂದ ಇಲ್ಲಿ ಹೇಳ್ತಾರೆ ಕೆಂಪು ಬಿಳಿ ಕಪ್ಪು ಅಂದರೆ ಪ್ರಕೃತಿ ಎಷ್ಟು ಚೆನ್ನಾಗಿದೆ ಅಲ್ಲ. ಪ್ರಕೃತಿ ಮುಗ್ಗುಣದಿಂದ ಕೂಡಿದೆ. ಮುಗ್ಗುಣವು ಕೆಂಪು ಬಿಳಿ ಕಪ್ಪು ಅದನ್ನು ತೋರಿಸುವಂಥದ್ದು. ಅದನ್ನು ಇಲ್ಲಿ ಅದಕ್ಕೆ ಅನ್ವಯಿಸಿ ಆ ರೀತಿ ಪ್ರಕೃತಿ ಅಂತ ಕರೀತಾರೆ ಪಾದಕ್ಕೆ. ವಿಹಾರ ಮಾಡಬೇಕು ಅಂತ ಹೇಳಿ ಪ್ರಕೃತಿ ದೇವಿಯು ಅವನ ಪಾದಗಳಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾಳೆ. ಸೇರ್ಕೊಂಡ್ಬಿಟ್ಟು ಈಗ ಅವನು ಅಧೀನ ಆಗಿಬಿಟ್ಟ. ಯಾಕೆಂದರೆ ಅವನ ವಿಹಾರ ಪ್ರಕೃತಿ ಬೇಕೇ ಬೇಕು. ಪ್ರಕೃತಿನೇ ಲೀಲಾವಿಭೂತಿನಲ್ಲಿ ವರ್ಣಮಯ ಇಲ್ಲದರೆ ಚೆನ್ನಾಗಿಲ್ಲ. ಏನು ಅನುಭವ? ಒಂದೇ ಎಲ್ಲ ಜೀವಾತ್ಮನೂ ಇಲ್ಲಿ ಒಂದೇ ಶರೀರ ಕೊಟ್ಟು ಕಳಿಸಿದ್ರೆ ಏನು ಪ್ರಯೋಜನ? ಅವನಿಗೇನೂ ಇಲ್ಲ, ಎಲ್ಲ ನಿತ್ಯ ಸೂರ್ಯಗಳಂತೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾ? ಒಳ್ಳೆ ವಿಧವಾದ ಎಷ್ಟು ಆಶ್ಚರ್ಯವಾದ ಪ್ರಕೃತಿ. ನಮ್ಮನ್ನು ಮಾಯೆ ಮೋಹ ಮಾಡಿಬಿಡುತ್ತೆ. ಬಿಡಕ್ಕೆ ಮನಸ್ಸು ಬರೋದಿಲ್ಲ, ಅಷ್ಟು ಆಕರ್ಷಕವಾಗಿದೆ ಅವನ ಸೃಷ್ಟಿ. ಆ 3 ಗುಣಗಳು ಲೀಲಾ ವಿಭೂತಿನಲ್ಲಿ ಉಂಟು. ಆ ಸಕಲ ಜೀವಿಗಳು ಕೂಡ ಅದರಲ್ಲಿ ಸೇರಿಕೊಂಡು ಆ ಪ್ರಕೃತಿ ಮಂಡಲದಲ್ಲಿ ಹಾಸು ಹೊಕ್ಕಾಗಿ ಅದರೊಳಗೆ ಸೇರಿಕೊಂಡು ಬದ್ಧರಾಗಿ ಎಷ್ಟು ಕಷ್ಟಪಡ್ತಾರೆ. ನೋಡೋಕ್ಕೆ ತುಂಬ ಆನಂದ ಅಂತ ಅನಿಸುತ್ತೆ, ಆದರೆ ಅದು ದುಃಖ ಕೊಡುವಂಥದ್ದೇ. ಆದರೆ ಸುಖ ಬರಲಿ ಅಂತ ನೋಡೋಕ್ಕೆ ಸುಖ, ಆದರೆ ಅನುಭವಿಸ್ಬೇಕಾದ್ರೆ ದುಃಖ. ಪ್ರಕೃತಿನೇ ಹಾಗೆ. ಅದನ್ನು ಯಾವಾಗ ಬಿಡ್ತೀವಿ ಈ ಪ್ರಕೃತಿಯನ್ನು? ಅವಳು ಮಾಡ್ಕೊಂಡ್ಬಿಟ್ಟಿದ್ದಾಳೆ ಪ್ರಕೃತಿ ದೇವಿಯಾದಂಥ. ಪ್ರಕೃತಿ ದೇವಿ ಹೇಗೆ ಪರಮಾತ್ಮನ ಪಾದಾರವಿಂದವನ್ನು ಆಶ್ರಯಿಸ್ತಾಳೋ ಹಾಗೆ, ಅಂದರೆ ಲೀಲಾ ವಿನೋದಕ್ಕೋಸ್ಕರವಾಗಿ ಅಂತಲೇ ಅಂತ. ಪರಮಾತ್ಮ ಮತ್ತು ಜೀವಾತ್ಮ ಇವರ ವಿಷಯದಲ್ಲಿ ಚೆನ್ನಾಗಿ ಅರ್ಥ ಮಾಡಿಕೊಂಡಂಥವರು ನಿತ್ಯ ಸೂರ್ಯಗಳಾದಂತಹ ಸ್ವಾಮಿ ನಮ್ಮಾಳ್ವಾರ್. ಅವ್ರಿಗೆ ಎಷ್ಟು ಆಸೆ. ನಿತ್ಯ ಲೋಕದಿಂದ ಬಂದವರು ಬಿಟ್ಟಿರೋಕ್ಕಾಗತ್ತ ಭಗವಂತನನ್ನು? ನಿತ್ಯ ಸೇವೆ ಮಾಡ್ತಾ ಇರೋರಿಗೆ ಒಂದು ಕ್ಷಣ ಬಿಡೋಕ್ಕಾಗೋದಿಲ್ಲ. ಅದನ್ನೇ ಇಲ್ಲಿ ಅವರು ಅನುಭವಿಸ್ತಾ ಇದ್ದಾರೆ. ಅಪ್ಪ, ನನ್ನನ್ನು ಪ್ರಕೃತಿಯಲ್ಲಿ ಕಳಿಸ್ಬಿಟ್ಟು ನನ್ನನ್ನು ಬಿಟ್ಬಿಟ್ಟಿಲ್ಲ. ಇದ್ದಿದ್ದು 32 ವರ್ಷ. ನೀವು ನಿತ್ಯ ಲೋಕಕ್ಕೂ ಇಲ್ಲಿಗೂ ಎಷ್ಟು ಇರ್ಬೋದು ಅದು ಪ್ರಮಾಣ? ಒಂದು ನಮ್ಮದು ನಿತ್ಯ ಲೋಕದಲ್ಲಿ ಅವರು ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡು ಬಿಟ್ಟಿಲ್ಲ ನಿತ್ಯ ಲೋಕವನ್ನು. ಏನೋ ತುಂಬ ವರ್ಷಗಳಿದ್ರು, 120 ವರ್ಷ ಅಂದರೆ ಜಾಸ್ತಿ ಆಗುತ್ತೋ ಏನೋ. ಇದ್ದಿದ್ದು ಅದು 16 ವರ್ಷ ಅದರಲ್ಲೇ ಮುಳುಗಿಬಿಟ್ಟಿದ್ರಲ್ಲ, ಭಾವನೆಯಲ್ಲೇ ಇದ್ದುಬಿಟ್ಟಿದ್ರು. ಆತ್ಮಾನುಭವದಲ್ಲಿ ಪರಮಾತ್ಮಾನುಭವದಲ್ಲೇ ಮುಳುಗಿದ್ದಂಥವ್ರು. ಸೊ ಅದನ್ನು ಅರ್ಧ ಮಾಡಬೇಕು ಅವರ ಆಯಸ್ಸಲ್ಲಿ. ಇನ್ನು 16 ವರ್ಷ ಅದು
ವಾಚಾ ಕೈಂಕರ್ಯವನ್ನು ಮಾಡ್ತಾ ಉಪದೇಶವನ್ನು ಮಾಡ್ತಾ ಕಳೆದಿದ್ದಾರೆ ಭಗವದ್ ವಿಷಯವನ್ನು. ಸೊ ಅವ್ರಿಗೇನು ಅನಿಸಿಲ್ಲ, ನಿತ್ಯ. ಆದ್ರೂ ಮಧ್ಯೆ ಮಧ್ಯೆ ಪರಮಾತ್ಮ ಕಾಣಿಸಲ್ಲ ಅಂದಾಗ ಸಂಕಟ ಪಡ್ತಾರೆ. ಅದು ವಿಶ್ಲೇಷ ಕಾಲದಲ್ಲಿ ವಿರಹ ವೇದನೆ, ಸಂಶ್ಲೇಷ ಕಾಲದಲ್ಲಿ ಸಂತೋಷ, ಆನಂದ, ಪರಮಾನಂದ ಅನುಭವ. ಅದನ್ನೇ ಇಲ್ಲಿ ಆ 3 ಗುಣಗಳನ್ನು ತೋರಿಸಿ ಪ್ರಕೃತಿ ದೇವಿ ಪರಮಾತ್ಮನ ಪಾದಾರವಿಂದವನ್ನು ಆಶ್ರಯಿಸಿದಂತೆ ಕಾಣಿಸ್ತಾ ಇದೆ. ಅಂದರೆ ಆ 3 ಕಿರಣಗಳ, ಅದು ಮುಗ್ಗುಣಗಳನ್ನು ತೋರಿಸಿ ಪ್ರಕೃತಿ ಅಂತ ಅನ್ವಯಿಸಿ. ನೆಕ್ಸ್ಟ್ ಶ್ಲೋಕ 9ನೇದು. ತಮಾಲ ನೀಲದ್ಯುತಿಮಿಂದ್ರ ನೀಲೈಗಿ ಮುಕ್ತಾನುವಿದ್ಧ ಮಣಿಪಾದುಕೆ ತ್ವಾಂ ಅವೈಮಿರಂಗೇಶ್ವರ ಕಾಂತಿ ಸಿಂಧೋಘೋ ವೇಲಾಮ ವಿಶ್ರಾಂತ ಗತಾಗತಾರ್ಕಾಂ. ವೇಲಾಂ ತಮಾಲ ನೀಲದ್ಯುತಿ. ತಮಾಲ ಅಂದರೆ ಹೊಂಗೆ ಮರ, ಹೊಂಗೆ ಹೂ. ಹೊಂಗೆಯ ಮರಗಳು ಅದು ಹೇಗಿರುತ್ತೆ ಅಂದರೆ ಒಂಥರ ನೀಲಿಯಾಗಿ ಕಾಣಿಸುತ್ತೆ. ಯೂಕಲಿಪ್ಟಸ್ ಕಾಣಿಸುತ್ತಲ್ಲ, ಅದರಲ್ಲಿ ಬೇರೆ ಬೇರೆ ಉಂಟು ಆ ಕಾಂತಿ ಉಳ್ಳಂತಹ. ಮತ್ತು ಮುಕ್ತಾನುವಿದ್ಧ, ಅದಕ್ಕೆ ನೀಲಿಗೆ ಮುಕ್ತಿಯನ್ನು ಸೇರಿಸಿ, ಮುಕ್ತ ಅಂದರೆ ಮುತ್ತುಗಳ ಕಲರ್ ಏನೋ ಬಿಳಿ. ಸೊ ನೀಲಿ ಮತ್ತು ಬಿಳಿ ಎರಡೂ ಸೇರಿಸಲ್ಪಟ್ಟಂಥ ತ್ವಾಂ ನಿನ್ನನ್ನು ರಂಗೇಶ್ವರ ಸಿಂಧೋಗೋ, ಅವನೊಂದು ದೊಡ್ಡ ಸಮುದ್ರ. ರಂಗೇಶ್ವರ ಕಾಂತಿ ಸಿಂಧು, ಅವನು ಕಾಂತಿ, ಅವನ ಆ ಪ್ರಕಾಶಮಯ ತೇಜೋಮಯ. ಅವರಿಗೆ ತೇಜಸ್ಸು ಒಂದು ಸಂಪೂರ್ಣ ಗುಣ ತಾನೆ, ಗುಣಪೂರ್ಣ, ಷಾಡ್ಗುಣ್ಯ ಪರಿಪೂರ್ಣವಾದ ಆ ಕಾಂತಿ ಇದೆ ಅವನಲ್ಲಿ. ತೇಜಸ್ಸಿನಿಂದ ಕೂಡಿರುವಂಥ ಸೌಂದರ್ಯ ಎನ್ನುವಂಥ ಸಮುದ್ರ ಪರಮಾತ್ಮ. ರಂಗೇ ಸಿಂಧು, ಆ ಸಮುದ್ರದ ಅವಿಶ್ರಾಂತ ಗತಾಗತ ಸರ್ವದಾ, ವಿಶ್ರಾಂತಿ ಇಲ್ಲದ, ಅಂದರೆ ಸದಾ ಗತ ಆಗತ ಅರ್ಕಾಂ. ಗತ ಹೋಗೋದು, ಆಗತ ಬರೋದು, ಹೋಗಿ ಬರುವುದಕ್ಕೆ ಬೇಕಾಗಿರುವಂಥ ವೇಲಾಮವೈಮಿ. ವೇಲಾಮ್ ಅಂದರೆ ಒಂದು ಇದು ದಡ, ಎಲ್ಲದಕ್ಕೂ ನದಿ ದಡ ಅಂತೀವಲ್ಲ, ಸಮುದ್ರದ ಏನಂತಾರೆ ಇದಕ್ಕೆ ದಡ ಅಲ್ಲಿಲ್ಲ, ಅದಿರ್ತದೆ. ಸಮುದ್ರದ ದಡದಂತೆ. ಇವಾಗ ಸಮುದ್ರ ಯಾರು? ಸಮುದ್ರ ಪರಮಾತ್ಮ. ಈಗ ಇದು ದಡ, ಇದು ಪಾದುಕಾದೇವಿಯ ಕಿರಣಗಳು ಒಂದು ದಡವನ್ನು ಉಂಟು ಮಾಡಿದೆ. ಪರಮಾತ್ಮ ಎನ್ನುವಂಥ ಸಮುದ್ರಕ್ಕೆ ತಮಾಲ ವೃಕ್ಷಗಳು ಇರುವಂತಹ ಮುಕ್ತ ಮತ್ತು ನೀಲಿ ಕೂಡಿರುವಂಥ ಆ ವೃಕ್ಷಗಳ ಒಂದು ಇದರಂತೆ ಅವರು ಹೋಗಿ ಬಂದು ಮಾಡೋಕ್ಕೋಸ್ಕರವಾಗಿ ಅದನ್ನೇ ಹೇಳ್ತಾರೆ ಇಲ್ಲಿ. ನಿನ್ನಲ್ಲಿ ಇಂದ್ರ ನೀಲಮಣಿ ಇದೆ, ರತ್ನ ಇದೆ ಮತ್ತು ಮುತ್ತುಗಳಿದೆ. ಒಂದು ನೀಲಿ ಕಾಂತಿಯನ್ನು ಹರಡುತ್ತೆ, ಇನ್ನೊಂದು ಮುತ್ತುಗಳು ಬಿಳಿಯ ಸುಂದರವಾದ ಶ್ವೇತ, ಅದು ಕೊಡುವ ಕಾಂತಿ ಹೇಗೆ ಕಾಣಿಸ್ತಾ ಇದೆ. ಎರಡೂ ಸೇರಿಕೊಂಡು ಹೊಂಗೆ ಮರಗಳು ಅದರಿಂದ ಕಾಣಿಸ್ತಾ ಇದೆ. ಆ ಮರಗಳಿಂದ ಮತ್ತು ಮುತ್ತುಗಳಿಂದ ಸೇರಿಕೊಂಡಿರುವಂಥ, ಯಾವಾಗಲೂ ಹೋಗಿ ಬರೋದಕ್ಕೆ ಪರಮಾತ್ಮನಿಗೆ ಅನುಕೂಲವಾಗಿ ಇರುವಂತಹ ಒಂದು ವೇಲ. ಶ್ರೀರಂಗನಾಥನ ಸೌಂದರ್ಯ ಎನ್ನುವಂತಹ ಒಂದು ಸಮುದ್ರ. ಸೌಂದರ್ಯ ಅಂದರೆ ಅವನೇ ಸೌಂದರ್ಯ ಮೂರ್ತಿ, ಅವನು ಮೂರ್ತಿಯೇ ಸೌಂದರ್ಯ. ಆ ಸಮುದ್ರಕ್ಕೆ ದಡದಂತೆ ನನಗೆ ಅನ್ನಿಸ್ತಾ ಇದೆ ನನ್ನ ಭಾವನೆ. ಸಮುದ್ರದ ತೀರ ಪ್ರದೇಶದಲ್ಲಿ ಇದೆಲ್ಲ ಮರಗಳು ಆ ಕಡೆ ಈ ಕಡೆ ಬಿಟ್ಟಿರುತ್ತಲ್ಲ, ಬೆಳೆದಿರುತ್ತೆ. ಆ ಬೆಳೆದಿರುವಂಥ ಮರಗಳನ್ನು ನೋಡಿ ಅವರು ಈ ಥರ ಅಲೆಗಳಿಂದ ಎಲ್ಲ ಆ ದಡದಲ್ಲಿ ಮುತ್ತುಗಳು ಬಂದು ಅಲ್ಲಿ ರಾಶಿಯಾಗಿ ಬಿದ್ದಿರುತ್ತೆ. ತಮಾಲ ವೃಕ್ಷ ನೀಲಿಯಾಗಿದೆ, ಮುತ್ತುಗಳ ರಾಶಿ ಕೆಳಗಡೆ ಇದೆ. ಅದರ ಕಾಂತಿ ಇದರ ಕಾಂತಿ ಸೇರಿ ಏನು ಕಾಣಿಸ್ತಾ ಇದೆ, ಅದರಂತೆ ಕಾಣ್ತಾ ಇದೆ ಅಂತಾರೆ. ಅಲ್ಲಿರೋದು ಬರೀ ಪಾದುಕೆ ಪರಮಾತ್ಮ, ಪಾದುಕೆಯ ಆ ರತ್ನಗಳ ಕಾಂತಿ ಹೋಗಿ ಹಾಗೆ ಕಾಣಿಸ್ತದೆ. ಆ ಸೌಂದರ್ಯ ಎನ್ನುವುದಕ್ಕೆ ಒಂದು ದಡ ಅಂತ ಇಲ್ಲಿ ಸ್ತೋತ್ರ ಮಾಡಿದ್ದಾರೆ. ಭಗವಂತನ ಸೌಂದರ್ಯ, ಅವನ ಗುಣಾನುಭವ ಪರಿಪೂರ್ಣವಾಗಿ ನಮ್ಮ ಆಳ್ವಾರ್ ಮುಳುಗಿಬಿಟ್ಟಿದ್ರು. ಆಳವಾಗಿ ಮುಳುಗಿದವರು ಆಳ್ವಾರ್. ಅವರು ಮುಳುಗಿದಾಗ ಅವನು ಒಂದು ಕ್ಷಣ ಕಣ್ಣಿಗೆ ಕಾಣಿಸದೇ ಇದ್ದರೂ ತಕ್ಷಣವೇ ವೇದನೆ ಆಗ್ತಾ ಇರಲಿಲ್ಲ ಅವ್ರಿಗೆ ತರಿಸ್ಕೊಂಡು. ಹತ್ತಿರವಿದ್ದರೆ ಆನಂದ, ಕಾಣಿಸದೇ ಇದ್ದಾಗ ದುಃಖ, ಎರಡೂ ಇಲ್ಲಿ ಆಗ್ತಾಯಿತ್ತು. ಅದೇ ಅಲ್ವಾ ಗತ ಆಗತ. ಗತ ಅಂದರೆ ಬರೋದು ಪರಮಾತ್ಮನ ಸಂದರ್ಶನ, ಆಗತ
ಗತ ಹೊಟ್ಟೋಗೋದು ಆಗತ್ತಾ ಬರೋದು, ಆ ಹೋಗಿ ಬರೋದು ಮಾಡ್ತಾರೆ. ಯಾವಾಗ ಈ ಯೋಗಿಗಳೆಲ್ಲ ಸಿದ್ಧರು, ಸಿದ್ಧಪುರುಷರು, ಯೋಗಿಗಳು ಎಲ್ಲ ಸಾಧನೆ ಮಾಡ್ತಾ ಇರ್ತಾರೆ. ಆ ಯೋಗ ಸಾಧನೆ ಮಾಡಬೇಕಾದ್ರೆ ಪರಮಾತ್ಮ ಸದಾ ಇರೋದಿಲ್ಲ, ಯಾವಾಗಲೂ ಬಿಟ್ಟು ಹೋಗ್ಬಿಡ್ತಾನೆ. ಅದನ್ನೇ ತಾನೇ ವರ್ಣನೆ ಮಾಡಿದ್ದಾರೆ. ಎಷ್ಟು ಧ್ಯಾನ ಮಾಡಿ ಧಾರಣೆ ಮಾಡಿ ಸಮಾಧಿಗೆ ಹೋದ್ರೂ ಒಂದು ಕ್ಷಣ ಅವನು ನೋಡದೇ ಇದ್ದಾಗ ಎಲ್ಲೊಟ್ಟೋದ ಅಂತಾರೆ, ಹುಡುಕ್ತಾರೆ. ಎಲ್ಲೊಟ್ಟೋಗಿದ್ಯಾ ಬಾಪ್ಪ ಅಂತಾರೆ. ಅದೇ ವರ್ಣನೆ ಯೋಗ ಸಿದ್ಧ. ನಮ್ಮಾಳ್ವಾರರ ಅನುಭವ 540 ಶ್ಲೋಕದಲ್ಲಿ ಸ್ವಾಮಿ ದೇಶಿಕರು ಅವೈಮಿರಂಗೇಶ್ವರ ಪಾದುಕಾಭ್ಯಾಂ ಅಕಾಲ ಕಾಲ್ಯಂ ವಿಭವಂ ವಿಧಾತುಂ ವಜ್ರೇಂದ್ರ ನೀಲ ವ್ಯಪದೇಶ ದೃಶ್ಯಂ ಬಂದೀಕೃತಂ ನೂನಮವಸ್ತ್ರಿಯಾಮಂ. ಬಂದೀಕೃತಂ, ಈ ಪಾದುಕೆಯಲ್ಲಿ ಹೊಳೆಯುವಂತಹ ರತ್ನಗಳು, ಆ ರತ್ನಗಳನ್ನು ನೀಲಿ ರತ್ನ, ಮುತ್ತುಗಳು ಅಂತ ವರ್ಣನೆ ಮಾಡಿದ್ರು. ಶೋಣ ಅಂದರೆ ಕೆಂಪು ಅಂತಂದರು, ಒಂದು ಕಡೆ ತಾವರೆಯಂತೆ, ಕನ್ನೈಲಿದಂತೆ, ಕೋದದಂತೆ, ಗಂಗಾ ಎಷ್ಟು ಚೆನ್ನಾಗಿರುತ್ತಲ್ವ ಗಂಗಾ. ಅದಕ್ಕೆ ಹೇಳ್ತಾರೆ ಇಲ್ಲಿ ಎಲ್ಲ ಒಟ್ಟಿಗೆ ಸೇರಿಬಿಟ್ಟಿದೆಯಂತೆ. ಯಾವುದು? ವಜ್ರಗಳು, ನೀಲಿ ರತ್ನಗಳ ಶೋಭೆಯನ್ನು ವರ್ಣನೆ ಮಾಡ್ತಾರೆ ಇದರಲ್ಲಿ. ಇದು ವಜ್ರ ಹಗಲನ್ನು ತೋರಿಸುತ್ತೆ, ನೀಲಿ ಕತ್ತಲನ್ನು, ರಾತ್ರಿ. ಸೊ ಹಗಲು ರಾತ್ರಿ ಈಗ ಹಂಗೆ ತಗೋಬೇಕು. ಬಿಳಿಗಿರುವಂಥ ವಜ್ರ ಹಗಲು, ನೀಲಿಯಿಂದ ಬರುವಂಥ ಕಾಂತಿ ಕತ್ತಲು. ಈ ಎರಡೂ ಕಾಲಗಳು ಒಂದು ಕಡೆ ಸೇರ್ಕೊಂಡ್ಬಿಟ್ಟಿರೋವಂಥ ಭಾಷೆ. ಸೇರೋದುಂಟ, ಸೇರಿದಂತೆ ಅಂತಾರೆ ಸ್ವಾಮಿ ದೇಶಗಳು. ಆ ಥರ ಭಾಸವಾಗ್ತಾ ಇದೆ. ಇದು ಸಂಭವ ಇಲ್ಲವೇ ಇಲ್ಲ, ಆದರೆ ನಿನ್ನಲ್ಲಿ ಮಾತ್ರ ಸಾಧ್ಯ. ಯಾಕೆಂದರೆ ಅಘಟಿತ ಘಟನಾ ಸಾಮರ್ಥ್ಯ ಪರಮಾತ್ಮನಿಗೆ ಒಬ್ಬನಿಗೆ ಇರೋದು, ಪರಮಾತ್ಮನಿಗೆ ಇದ್ದಿದ್ದು ನಿನ್ನಿಂದ. ಅದರಿಂದ ನಿನ್ನ ವೈಭವ ಅದು, ನಿನಗೆ ಆ ಸಾಮರ್ಥ್ಯ ಉಂಟು, ಅದನ್ನು ನೀನು ಮಾಡ್ತಿದ್ದಿ. ಕಪ್ಪು ನೀಲಮಣಿ, ಕಪ್ಪಗಿದೆ ಕತ್ತಲು, ವಜ್ರದಿಂದ ಫಳಫಳ ಅಂತ ಅದು ಹಗಲು. ಹಗಲು ರಾತ್ರಿ ಒಂದೇ ಕಡೆ ಸೇರಿರುವಂಥದ್ದು ನಿನ್ನಲ್ಲಿ ಮಾತ್ರ ಅಂತಾರೆ ಸ್ವಾಮಿ ದೇಶಿಕರು. ಇಲ್ಲೆಲ್ಲೂ ಆಗೋದಿಲ್ಲ. ಇದು ಕಾಲಾವಸ್ಥೆಗೆ ಒಳಪಟ್ಟಿರುವಂಥದ್ದು. ಒಂದಿದ್ದಾಗ ಇನ್ನೊಂದು ಇರೋಕ್ಕಾಗಲ್ಲ, ಆದರೆ ನಿನ್ನಲ್ಲಿ ಎರಡು ಒಟ್ಟಿಗೆ ಇದೆ ಅಂತ. ಅದಕ್ಕೋಸ್ಕರ ಈ ರೀತಿ ಮಾಡಿರುವಂತೆ ಪರಮಾತ್ಮ ಏನಾದರೂ ಅದಕ್ಕೆ ಆ ಥರ ಅಲಂಕಾರ ಮಾಡಿಕೊಟ್ಟಿದ್ದಾನೇನೋ ನಿನಗೆ, ಎರಡೂ ಸೇರಿಸಿ ಅಂತ. ಅದರಿಂದ ಸದಾಚಾರ್ಯರು ಅವರಿಗೆ ಅವರ ಕರುಣೆಗೆ ಪಾತ್ರರಾಗ್ಬಿಟ್ರೆ ಸಾಕು. ಹಗಲು ഇരുಳು ಕಾಲ ನಿಯಮಕ್ಕೆ ಹೋಗಲೇಬೇಕಾಗಿಲ್ಲ. ಅದಿಲ್ಲದೆ ಇರುವಂತಹ ಮುಕ್ತಾನುಭೂತಿಗೆ ನಾವು ಹೊರಟೋಗ್ಬೋದು. ಯಾರ ಇದು ಬಿದ್ದರೆ ಆಚಾರ್ಯರ ಸಮಾಶ್ರಯಣ, ಸದಾಚಾರ್ಯರ ಕೃಪಾ ಕಟಾಕ್ಷ ನಮ್ಮನ್ನು ಹಗಲು ರಾತ್ರಿ ಇಲ್ಲದಂತಹ ಒಂದು ಸುಂದರವಾದ ಪರಮಾನಂದದ ಇದಕ್ಕೆ ಕರ್ಕೊಂಡು ಹೋಗುತ್ತೆ, ಮೋಕ್ಷವನ್ನು ಕೊಡಿಸತ್ತೆ ಅಂತ. ಸದಾಚಾರ್ಯರೇ, ಅವರ ಕಟಾಕ್ಷವೇ ಇಲ್ಲಿ ನೀಲಿ ಮತ್ತು ವಜ್ರ ಎರಡರ ಕಾಂತಿ. 11ನೇ ಶ್ಲೋಕ. ಪದಸ್ಯ ಗೋಪ್ತ್ರಿ ಭವತಿ ಮುರಾರೇಗೆ ಮಣಿಸ್ಪೃಶಾ ಮೌಕ್ತಿಕ ರತ್ನಭಾಸ ಅಂತರ್ದೃಶಂ ಸಾಂಜನಯಾ ಮುನೀನ ಆನಕ್ತಿ ಕರ್ಪೂರ ಶಲಾಕಯೇವ. ಅಮ್ಮ ಪಾದುಕಾದೇವಿ, ನಿನ್ನಲ್ಲಿರುವಂಥ ಇಂದ್ರನೀಲ ಮಣಿಗಳು ಮತ್ತು ಎಲ್ಲ ಕಲ್ಲುಗಳು ತಾನೆ, ರತ್ನಗಳು ತಾನೆ. ರತ್ನಗಳಿಗೇನು? ಕಲ್ಲೇ, ಬೇರೆ ಏನೂ ಅಲ್ಲ. ಆದರೆ ಸಾಮಾನ್ಯ ಕಲ್ಲು ನಾವು ನೋಡೋವಂಥದ್ದು, ಅದನ್ನು ರತ್ನ ಅಂತ ಕರೆಯಲ್ಲ. ಯಾವುದನ್ನು ರತ್ನ ಅಂತ ಕರಿತಾರೆ? ಯಾಕೆಂದರೆ ಅದು ಯಾವಾಗಲೂ ಫಳಫಳ ಅಂತ ಹೊಳಿತಾ ಇರುತ್ತೆ. ಆ ಕಲ್ಲೇನೇ ಅದು, ಆ ಫಾರ್ಮೇಷನ್ ನೋಡಿ. ಕಲ್ಲಲ್ಲೂ ಅದಕ್ಕೂ ವಿಧ ವಿಧವಾದಂಥದ್ದು ಉಂಟಲ್ಲ. ಹೇಗೆ ಪರಮಾತ್ಮನ ಸೃಷ್ಟಿನಲ್ಲಿ ಒಂದೇ ಥರ ಇಲ್ಲ. ನಾವು ಮಣ್ಣು ಅಂದರೆ ಒಂದೇ ಥರ ಅಂದ್ಕೊಳ್ತೀವಿ. ಎಷ್ಟು ಥರ ಮಣ್ಣಿದೆ, ಕೆಂಪಿದೆ, ಕಪ್ಪಿದೆ, ಬಿಳಿ ಇದೆ, ಮರಳಿದೆ. ಒಬ್ಬ ಕಲ್ಲುಗಳಲ್ಲಿ ಚಿಕ್ಕದು ದೊಡ್ಡದು, ಅದು ಇದು ಬಂಡೆಗಳು ಯಾವ್ಯಾವ ಥರ, ಅದನ್ನೇ ಚಿಕ್ಕ ಚಿಕ್ಕದಾಗಿ ಮಾಡಿ ಕತ್ತರಿಸಿ ವಜ್ರ ವೈಡೂರ್ಯಗಳು ಬರುತ್ತಲ್ಲ. ಆಶ್ಚರ್ಯನೇ ಪರಮಾತ್ಮನ ಸೃಷ್ಟಿ, ಅವನ ಲೀಲೆ, ಆ ಲೀಲಾ ವಿಭೂತಿನೇ ಒಂದು ದೊಡ್ಡ ಆಶ್ಚರ್ಯ. ಅದಕ್ಕೆ ಮಾಯಾ ಅಂತ. ಮಾಯಾ ಅಂದರೆ ಆಶ್ಚರ್ಯ, ಮಾಯಾ ಅಂದರೆ ಪ್ರಕೃತಿ ಆಶ್ಚರ್ಯ, ಸುಂದರವಾದದ್ದು. ಅದು ನೀಲಕಲ್ಲುಗಳು, ಅವುಗಳ ಮೇಲೆ ಒಳ್ಳೆ ಮುತ್ತುಗಳ ಪ್ರಭೆ, ನೀಲಿ ಮೇಲೆ ಅದನ್ನು ಬೀರುತ್ತೆ. ಅದನ್ನು ನೋಡಿದರೆ ನಿನ್ನ ಧ್ಯಾನ ಮಾಡಿರುವಂತಹ ಜ್ಞಾನ ಎನ್ನುವಂತಹ ಕಣ್ಣಿಗೆ, ಧ್ಯಾನ ಮಾಡೋರು ಯಾರು? ಯೋಗಿಗಳು.
ಯೋಗಿಗಳು, ಧ್ಯಾನಾಸಕ್ತರು, ಬೇಕಾದಷ್ಟು ಜನ ಸಾಧನೆ ಮಾಡುವಂಥ ಸಾಧಕರು. ಅವರು ಭಕ್ತಿ ಮಾರ್ಗದಲ್ಲಿ ನಾವು ಉಪಾಸನೆ ಮಾಡಿ ಪರಮಾತ್ಮನನ್ನು ಪಡ್ಕೊಳ್ತೀವಿ ಅಂತ ಸಾಧನೆ ಮಾಡ್ತಾ ಇರುವಂಥದ್ದು. ಅದು ಪ್ರವೃತ್ತಿ. ಆದರೆ ನಿಜವಾಗಬೇಕಾಗಿದ್ದು ನಿವೃತ್ತಿ ಧರ್ಮ. ಸಾಧನೆ ಬೇಕಾಗಿಲ್ಲ. ಪರಮಾತ್ಮ ಯಾರನ್ನ ವರಣ ಮಾಡ್ಕೊಳ್ತಾನೋ ಅವರಿಗೆ ತಾನಾಗೇನೆ ಆ ಒಂದು ಅದೃಷ್ಟವನ್ನು ಕೊಡ್ತಾನೆ, ಆ ಅನುಭವವನ್ನು. ಆ ಜ್ಞಾನ ಎನ್ನುವಂತಹ ಕಣ್ಣಿಗೆ ಬೆಳ್ಳಗಿರುವಂಥ ಪಚ್ಚಕರ್ಪೂರ ಅನಿಸುತ್ತೆ. ಅದು ಕಡ್ಡಿಯಿಂದ, ಪಚ್ಚಕರ್ಪೂರ ಎನ್ನುವಂಥ ಬಿಳಿ ಕಡ್ಡಿಯಿಂದ ಕಪ್ಪನ್ನು ಹಚ್ಕೋತಾ ಇದೆ. ಜ್ಞಾನ ಎನ್ನುವಂಥ ಕಣ್ಣಿಗೆ ಬಿಳಿದಾದಂಥ, ಅದರೇನು ಸಾತ್ವಿಕವಾದ. ಆದರೆ ಕಪ್ಪು ಹಾಕಬೇಕು, ಕಪ್ಪು ಬೇಕಂತ ಅಂಜನ. ಯಾಕೆಂದರೆ ಅಂಜನ ಹಾಕ್ಕೊಂಡ್ರೇನೆ ಪರಮಾತ್ಮ ಕಾಣ, ಗೊತ್ತಾ? ಸ್ವಾಮಿ ದೇಶಿಕರೇ ಹೇಳ್ತಾರೆ, ಅಂತರ್ಜ್ಯೋತಿ ಕಿಮಪಿ ಯಮಿನಾಂ ಅಂಜನಂ ಯೋಗ ದೃಷ್ಟೇಗೆ. ಯೋಗ ದೃಷ್ಟಿಗೆ ಅಂಜನ. ಜ್ಞಾನ ಎನ್ನುವಂಥ ಕಣ್ಣಿನಿಂದ ಯೋಗ ದೃಷ್ಟಿ ಬೇಕು ಅಂತಂದರೆ ಅಂಜನವನ್ನು ಹಾಕ್ಕೋಬೇಕು. ಅದರಿಂದ ಶಲಾಕ, ಪಚ್ಚಕರ್ಪೂರ ಬೆಳಗಿದೆ. ಪಚ್ಚಕರ್ಪೂರ ಎನ್ನುವಂಥ ಕಡ್ಡಿಯಿಂದ ಕಪ್ಪನ್ನು ಇಟ್ಕೊಳ್ತಾ ಇರುವಂತೆ ಕಾಣಿಸ್ತಾ ಇದೆ. ಅರ್ಥ ಆಯ್ತು? ಅಂತರ್ಜ್ಯೋತಿ ಕಿಮಪಿ ಯಮಿನಾಂ ಅಂಜನಂ ಯೋಗದೃಷ್ಟೇಗೆ ಚಿಂತಾರತ್ನಂ ಸುಲಭಮಿಯನ ಸಿದ್ಧಿ ಮೋಕ್ಷಾನುರೂಪಂ. ಸಿದ್ಧಿ ಬೇಕು, ಮೋಕ್ಷಾನುರೂಪವಾದಂಥ ಸಿದ್ಧಿಸಬೇಕಾದರೆ ಜ್ಞಾನ ಕಣ್ಣುಗಳಿಗೆ ಹಾಕ್ಕೊಳ್ಬೇಕು ಅಂಜನವನ್ನು. ಅದೇ ಅಂಜನದಂತೆ ಕಾಣಿಸ್ತಾ ಇದೆ ಅಂತಾರೆ. ಮುಕ್ತಾನುಭೂತಿಗೆ ಅಂಜನ ಬೇಕು. ಮಾಡುವವರ ಜ್ಞಾನ ಕಣ್ಣಿಗೆ ಬೆಳ್ಳಗಿರುವಂಥ ಪಚ್ಚಕರ್ಪೂರ ಎನ್ನುವಂಥ ಶಲಾಕದಿಂದ ಅಂಜನವನ್ನು ಹಚ್ಚಿಕೊಳ್ಳುವಂತೆ ಕಾಣಿಸ್ತಾ ಇದೆ ಅಂತ. ಅದು ಇಲ್ಲಿ ಅದೇ ಥರನೇ ವರ್ಣನೆ ಮಾಡಿದರೆ. ನಮ್ಮಾಳ್ವಾರು ದುಃಖಪಡುವಂಥ ಕಾಲದಲ್ಲಿ, ಅಂದರೆ ವಿಶ್ಲೇಷಣ ಕಾಲದಲ್ಲಿ ಅನುಭವವೆಲ್ಲವೂ ನೀಲಿ ಕಪ್ಪುಗಿರುತ್ತೆ. ನೀಲಿ ಬಣ್ಣದಂತೆ ಪಾಶುರಗಳು. ದರ್ಶನ ಕೊಟ್ಟಾಗ ಸಂತೋಷದಿಂದ ಹಾಡುವಂಥ ಪಾಶುರಗಳು ಒಳ್ಳೆಯ ಮುತ್ತಿನಂತೆ ಪಳಪಳವಾಳ ಅಂತ ಹೊಡಿತಾ ಇರುವಂಥ ವಜ್ರ ವೈಡೂರ್ಯ ಅದರಂತೆ ಮುತ್ತು ಅನ್ನುವಂತೆ. ಯಾಕೆಂದರೆ ಅದು ಪರಮಾತ್ಮನ ದರ್ಶನವಾದಾಗಲೇ ಮೋಕ್ಷ ಸಂಸಾರದಿಂದ. ನೋಡಿ, ಎಲ್ಲಿ ಸಿಗಬೇಕು ಮೋಕ್ಷ ನಮಗೆ? ಶರೀರ ಬಿಟ್ಟು ಸಂಸಾರ ಬಿಟ್ಟು ಹೋದಾಗಲ್ಲ. ಇಲ್ಲೇ ನೀನು ಶರೀರವನ್ನು ಬಿಟ್ಟು ಬಿಟ್ಟರೆ ಆ ಆತ್ಮ ಪರಮಾತ್ಮನನ್ನೇ ಅನುಭವಿಸ್ತಾ ಇದ್ದರೆ ಅದೇ ಮೋಕ್ಷ. ಯಾಕೆಂದರೆ ಮರ್ತೋಗುತ್ತೆ. ಇದನ್ನೇ ಅಷ್ಟಾಂಗ ಯೋಗ ಸಿದ್ಧಿ ಪಡ್ಕೊಂಡವರಲ್ಲಿ ನೋಡ್ಬೋದು. ಆತ್ಮಾರಾಮರಾಗಿರ್ತಾರೆ. ಹೊರಗಡೆದೇನು ಪ್ರಪಂಚವೇ ಅವರಿಗೆ ಗೊತ್ತಾಗೋದಿಲ್ಲ. ಅದನ್ನೇ ವರ್ಣನೆ ಮಾಡ್ತಾರೆ ಇಲ್ಲಿ. ಅದರಿಂದ 2 ವಿಧ ಪಾಶುರಗಳ ತಾತ್ಪರ್ಯ ಅದನ್ನು ನಾವು ಇದರಲ್ಲಿ ನಮ್ಮಾಳ್ವಾರವರ ಸೂಕ್ತಿಗಳಲ್ಲಿ ನಾವು ಕಂಡುಕೊಳ್ಬೋದು ಅಂತ. ಇದೆಲ್ಲ ನಮಗೆ ದರ್ಶನ ಮಾಡಿಸೋದು ಯಾರು? ದೇಶಿಕರುಗಳು. ನಮಗೆ ಒಳ್ಳೆಯ ಮಾರ್ಗವನ್ನು ತೋರಿಸುವಂಥ ದೇಶಿಕರು, ನಮ್ಮ ಆಚಾರ್ಯರೆಲ್ಲ ದೇಶಿಕರುಗಳು. ಒಳ್ಳೆಯ ದಿಶೆಯಲ್ಲಿ ಚೇತನನ್ನು ಕರ್ಕೊಂಡೋಗಿ ಅವರಿಗೆ ಮೋಕ್ಷಾನುಭೂತಿಯನ್ನು ಉಂಟು ಮಾಡಬೇಕು ಇಲ್ಲೇ ಅಂತ ಪ್ರಯತ್ನ ಪಡ್ತಾರೆ. ಅವರ ಕಟಾಕ್ಷ ಬೇಕದಕ್ಕೆ ಆಚಾರ್ಯರ. ಅದರಿಂದ ಅವರ ಸಮಕ್ಷಮದಲ್ಲೇ ಯಾವಾಗಲೂ ಇರಬೇಕು. ಆಗ ಮಾತ್ರ ಅದು ಸಾಧ್ಯ, ಇಲ್ಲ ಅಂದರೆ ಸಾಧ್ಯ ಇಲ್ಲ ಅಂತಾರೆ. ನೆಕ್ಸ್ಟ್ ಶ್ಲೋಕ. ಮುಕ್ತಾಮಯೂಕ ಪ್ರಕರೇ ಸುಭದ್ರ ಕೃಷ್ಣಾಮಗೇಂದ್ರೋಪಲ ರಶ್ಮಿಜಾಲೈ ಮಾನ್ಯಾ ಮುರಾರೇರ್ಮಣಿಪಾದುಕೆ ತ್ವಂ ವಿಕಾರಯುಕ್ತ ವಿಜಯಂ ವೃಣೋಷಿ. ವಿಕಾರಯುಕ್ತ ಯಾವಾಗಲೂ ಪರಮಾತ್ಮ ವಿಕಾರವನ್ನು ಮಾಡಬೇಕು ಅಂತ ನೋಡ್ತಾ ಇರ್ತಾರೆ. ಅವರಿಗೆ ಅದೊಂದೇ, ಬೇರೆ ಇಲ್ಲವೇ ಇಲ್ಲ. ಯಾವಾಗ ಪಾದುಕೆಯನ್ನು ಧಾರಣೆ ಮಾಡಿಕೊಂಡು ನಾ ಸಂಚಾರಕ್ಕೆ ಹೋಗ್ತೀನಿ. ಮಕ್ಕಳು ಮಾಡ್ತಾರಲ್ಲ, ಟಾಟಾ ಅಂತಗ್ನ ಹಾಕಿ ಜ್ಞಾಪಕ ಬರುತ್ತೋ ಇಲ್ವೋ? ಹೊರಗೆ ಹೋಗಬೇಕು ಅಂತಂದರೆ ಎಷ್ಟು ಆಸೆ ಮಕ್ಕಳಿಗೆ. ಪರಮಾತ್ಮ ಮಗುವಿನಂತೆ ಪಾದುಕೆಯನ್ನು ಹಾಕ್ಕೊಂಡ ತಕ್ಷಣ ಅದಕ್ಕೋದ್ರೆ ಪಾದುಕೆ ಏನು ಮಾಡ್ತಾರೆ ಹೊರಟು. ಅದನ್ನು ಹೇಳ್ತಾರೆ. ಎಲ್ಲರಿಗೂ ಎಲ್ಲ ವಿಧವಾದಂತಹ ಯೋಗಕ್ಷೇಮವನ್ನು ಉಂಟು ಮಾಡಬೇಕು ಅಂತ ಹೇಳಿ ಪರಮಾತ್ಮ ಸಂಚಾರದಲ್ಲಿ ಬರ್ತಾನೆ. ನಿನ್ನಲ್ಲಿ ಇರುವಂಥ ಇಂದ್ರ ನೀಲಿ ವರ್ಣದ ಕಾಂತಿ, ಅದು ಎಷ್ಟು ಚೆನ್ನಾಗಿದೆ. ಆ ಕಾಂತಿ ಹರಡಿಬಿಡುತ್ತೆ ಎಲ್ಲ ಕಡೆಯಲ್ಲೂ. ಜೊತೆಗೆ ನಿನ್ನನ್ನು ದೇವರಿಗಿಂತ ಜಾಸ್ತಿಯಾಗಿ ಭಕ್ತಿ ಮಾಡುವಂಥವ್ರು ಇರ್ತಾರ. ಪಾದುಕಾದೇವಿಯ ಭಕ್ತರು ಇದ್ದಾರ? ಖಂಡಿತ. ಅದಕ್ಕಿಲ್ವೇ ಇಲ್ವಂತ. ಎಲ್ಲರಿಗೂ ಭಾಗವತ ಪ್ರತಿಪತ್ತಿ ತುಂಬ ಬೇಕು ಅನ್ನೋರು ಇದ್ದಾರ ಅಂತಂದು ನಾವಿಲ್ಲ ಅಂದ್ಕೊಂಡ್ಬಿಟ್ಟಿದ್ದೀವಿ. ಇದ್ದಾರೆ, ತುಂಬ ಜನ ಇದ್ದಾರೆ.
ಶ್ರೀರಂಗ ಕ್ಷೇತ್ರದಲ್ಲಂತೂ ಎಷ್ಟೋ ಜನ ರಾಮಾನುಜಾಚಾರ್ಯರ ಸನ್ನಿಧಿಗೆ ಹೋಗ್ಬಿಟ್ಟು ಪರಮಾತ್ಮನ ನೋಡೋದೆ. ಮಧುರಕವಿ ಆಳ್ವಾರ್ ಥರ, ನನಗೆ ನಮ್ಮ ಆಳ್ವಾರನ್ನ ಸೇವೆ ಮಾಡಿದ್ರೆ ಸಾಕು, ಆ ಕರಿಯ ನನ್ನೇನು. ಅವ್ರು ಹೇಳೋದು ಅವನ ವಿಷಯವೇ, ಕೇಳೋದು ಅವನ ವಿಷಯ, ಅನುಸಂಧಾನ ಮಾಡೋದು ಅವನ ವಿಷಯ. ಆದರೆ ಬೇಕಾಗಿರೋದು ಯಾರು? ನಮ್ಮ ಆಳ್ವಾರ್. ಅದೇ ಅನುಭವ ಆಚಾರ್ಯರ ಪರಿಮೆಯನ್ನು, ಅವರ ವೈಭವವನ್ನು ಕೊಂಡಾಡಿದರೂ ಉಂಟಾಗುತ್ತೆ ಅನ್ನೋದನ್ನು ತಿಳ್ಕೊಂಡಾಗ ಅವರ ವೈಭವವನ್ನು ನೋಡ್ಬೋದು. ಯಾವಾಗಲೂ ಇರ್ತಾನೆ, ಎಲ್ಲಿ ಹೋದರೂ ಇರ್ತೀಯ ನೀನು. ಅದಕ್ಕೆ ನೀನು ಸುಭದ್ರ ಅಂದುಬಿಟ್ರು. ಇಲ್ಲಿ ಭದ್ರ ಅಂದರೆ ಮಂಗಳ, ಒಳ್ಳೆಯ ಮಂಗಳಗಳನ್ನು ಉಂಟು ಮಾಡುವಂಥವಳು ನೀನು. ಯಾವಾಗಲೂ ಅವನ ಜೊತೆಯಲ್ಲೇ ಇರ್ತೀಯಲ್ಲ. ಅದಕ್ಕೋಸ್ಕರ ಇಲ್ಲಿ ಹೇಳಿ, ಯಾವಾಗಲೂ ದ್ರೌಪದಿಯಾಗಿದೆಯಾ, ಸುಭದ್ರೆಯಾಗಿದೆಯಾ, ಉಲ್ಲಾಸದಿಂದ ಅರ್ಜುನನನ್ನು ಮದುವೆ ಮಾಡ್ಕೋತಾ ಇದೆಯೇನೋ ಅಂತ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದ್ದನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಮುಕ್ತಾಮಯೂಖ ಪ್ರಕರೈಹಿ ಸುಭದ್ರ. ಸುಭದ್ರ ಅಂದ್ರೇನು? ಭದ್ರ ಅಂದರೆ ಮಂಗಳ, ಸು ಅಂದರೆ ಇದು. ಕೃಷ್ಣ ಮಹೇಂದ್ರೋಪಲ ರಶ್ಮಿ ಜಾಲೈಹಿ. ಮಾನ್ಯ ನನಗೆ ಅನಿಸುತ್ತೆ ಅಂದರೆ, ಮಾನ್ಯ ಅಂದರೆ ನಾನು ಆ ಥರ ಭಾವಿಸ್ತೀನಿ. ಮುರಾರೇಯ ಮಣಿಪಾದುಕೆ, ಮುರಾರಿಯ ರತ್ನಮಯ ಪಾದುಕಾದೇವಿಗೆ ವಿಹಾರಯುಕ್ತ ವಿಜಯಂ ಋಣೋಜಿ. ವಿಜಯಂ, ವಿಜಯ ಅವನಿಗೆ ಇನ್ನೊಂದು ಹೆಸರು. ಕೃಷ್ಣ ಅಂದರೆ ದ್ರೌಪದಿ, ದ್ರೌಪದಿ, ಸುಭದ್ರ ಮತ್ತು ಅರ್ಜುನ, 3 ಜನನ ಸೇರಿಸ್ಕೊಂಡ್ಬಿಟ್ರು. ಎಲ್ಲದರಲ್ಲೂ 3 ಹೇಳಿಬಿಟ್ಟಿದ್ದಾರಲ್ಲ ವರ್ಣ. ಎಷ್ಟು ಚೆನ್ನಾಗಿದೆ ಇವ್ರದ್ದು. ಇಂದ್ರನೀಲ, ನೀಲಿ ಕಾಂತಿಯನ್ನು, ಜೊತೆಗೆ ದೇವರಿಗಿಂತ ಪ್ರೀತಿ ತುಂಬ ಮಿತಿಯಾಗಿದೆ. ಅದರಿಂದ ಅದು ಯಾವಾಗಲೂ ನಿನ್ನನ್ನು ಧರಿಸ್ಕೊಂಡೇ ಇರ್ತಾನೆ. ಎಲ್ಲಿಗೆ ಹೋದರೂ ವಿಜಯ, ಜಯ. ಅದರಿಂದ ಜಯವನ್ನು ಗಳಿಸೋದಕ್ಕೆ ನೀನೇ ಕಾರಣ. ಪರಮಾತ್ಮ ಅವನ ವಿಜಯ ಯಾತ್ರೆ, ಪ್ರತಿನಿತ್ಯ ಮಾಡುವಂಥ ಯಾತ್ರೆಯಲ್ಲಿ. ಅದರಿಂದ ನನಗೇನು ಕಾಣಿಸ್ತೀಯ ಗೊತ್ತಾ ನೀನು? ಆ ವಿಜಯನಿಗೆ ಸಂಬಂಧಪಟ್ಟವರು ಇಬ್ಬರು, ಸುಭದ್ರ, ದ್ರೌಪದಿ, ಅರ್ಜುನ್. 3 ಜನನನ್ನು ಇಲ್ಲಿ ಸೇರಿಸಿ ಆಗಿರ್ತೀಯ. ಸಂತೋಷದಿಂದ ಅರ್ಜುನನನ್ನು ನೀನು ದ್ರೌಪದಿ ಆಗಿದೆಯಾ. ಯಾರು ಮದುವೆ ಮಾಡ್ಕೊಳ್ಳೋದು? ಸುಭದ್ರ, ಸುಭದ್ರ ತಾನೆ. ಅದರಿಂದ ಕೃಷ್ಣ ಅವರಿಬ್ಬರು ಮದುವೆ ಮಾಡಿಸಿದ್ದು. ಅವನೇ ತಾನೇ ನೀ ಸನ್ಯಾಸಿ ಆಗಲ್ಬಾ ಅಂಥೇಳಿ ಸುಭದ್ರೆನ ಅಲ್ಲಿ ಇಟ್ಟು ಅವನಿಗೆ ಶುಶ್ರೂಷೆ ಮಾಡೋಕ್ಕೆ, ಆಮೇಲೆ ಪಲಾಯನ ಮಾಡಿ ಅಂಥೇಳಿ ಆ ನಾಯಕರಿಗೆ, ಕಾವಲು ಕಾಪುವವರಿಗೆ ಅವ್ರ ಮಂತ್ರ ಬಿಟ್ಟುಬಿಡಿ ಅಂತ ಹೇಳಿಬಿಟ್ಟಿದ್ದ. ಎಷ್ಟು ಚೆನ್ನಾಗಿ ಓಡೋಟೋದ್ರಲ್ಲ, ಅದೇ ಓಡೋಗ್ಬಿಟ್ರು. ಸುಭದ್ರೆಯ ತೋರಿಸ್ತೀಯಾ ಅಂತ ಇಲ್ಲಿ ಸ್ತೋತ್ರ ನೋಡಿ. ಸ್ವಾಮಿ ದೇಶಿಗರ ಯಾವಾಗಲೂ 2 ಅರ್ಥ ಇರೋದೇ ಇವರ ಎಲ್ಲ ಇದರಲ್ಲೂ ಸ್ತೋತ್ರಗಳಲ್ಲಿ 2 ಅರ್ಥ ಬರುವಂತೆ ಆ ಶ್ಲೇಡೆಯಲ್ಲಿ ರಚನೆಯನ್ನು ಮಾಡಿದ್ದಾರೆ. ಅದರಿಂದ ನಾವು ಪಾಶುರಗಳಿಗೂ ಹಾಗೆ ತಾನೆ, ಅನ್ವಯಾರ್ಥ, ಭಾವಾರ್ಥ, ಸ್ವಾಪದೇಶಾರ್ಥ ಎಲ್ಲನೂ ಉಂಟಲ್ಲ. ಆ ಥರ 3 ಅರ್ಥಗಳು ಉಂಟು ಒಂದೊಂದು ಸ್ತೋತ್ರಕ್ಕೂ, ಆಚಾರ್ಯರ ಸೂಕ್ತಿಗಳಿಗೆ. ಅದೇ ಥರ ಇಲ್ಲೂ ತೋರಿಸ್ತಾರೆ. ನಮ್ಮ ಆಳ್ವಾರವರ ಸೂಕ್ತಿಗಳಲ್ಲೂ ಅದೇ ಥರ ಅರ್ಥಗಳು ಉಂಟು. ವಿಚಿತ್ರವರ್ಣ ಮಣಿಪಾದುಕೆ ತ್ವಾಂ ಛಂದೋಮಯೀಂ ಸಾಮನಿಬದ್ಧಗೀತಿಂ ಮುನೀಂದ್ರಜುಷ್ಟಾಂ ದ್ವಿಪದಾ ಮುರಾರೇಗೆ ಪ್ರತ್ಯಾಯಿಕಾಂ ಕಾಂಚಿದೃಚಂ ಪ್ರತೀಮಗ. ವಿಚಿತ್ರವರ್ಣ ಮಣಿಪಾದುಕೆ ತ್ವಾಂ. ಅಮ್ಮ ಪಾದುಕಾದೇವಿ ಎಲ್ಲ ವಿಚಿತ್ರ ವರ್ಣಗಳಿಂದ. ಅದ್ರ ವಿಚಿತ್ರ ಅಂದರೆ ಆಶ್ಚರ್ಯ, ಚಿತ್ರ ಅಂದರೆ ಬೇರೆ ಬೇರೆ ತರಹದ ವಿಧ ವಿಧವಾದ ರಕ್ತಗಳ ಕಾಂತಿಯಿಂದ ಕೂಡಿರುವಂಥವಳು ನೀನು. ಅದನ್ನು ಯಾವಾಗಲೂ ಹರಡ್ತಾ ಇದ್ದೀಯ. ಛಂದೋಮಯಿ, ವಿಚಿತ್ರ ವರ್ಣ ಅಂದರೆ ಅಕ್ಷರಗಳು. ಆಮೇಲೆ ಛಂದೋಮಯ, ಛಂದಸ್ಸು, ಪದಗಳ ಜೋಡಣೆ. ವರ್ಣ ಅಂದರೆ ಅಕ್ಷರ, ವರ್ಣ ಅಂದರೆ ಬಣ್ಣ. ಸೊ ಬಣ್ಣ ಎಲ್ಲಿಂದ ಬಂತು? ರತ್ನಗಳಿಂದ. ವಿಧ ವಿಧವಾದ ರತ್ನಗಳಿಂದ ಬಣ್ಣಗಳು ಬಂದಂತೆ ಸಂಚಾರ ಮಾಡಿ ಸಾಮನಿಬದ್ಧ ಗೀತ. ಸೊ ಒಳ್ಳೆಯ ಛಂದಸ್ಸಿನಲ್ಲಿ ಸಾಮವೇದದಂತೆ. ಸಾಮವೇದ ಎಷ್ಟು ಚೆನ್ನಾಗಿದೆ ಅಲ್ವಾ, ಹಾಡ್ತಾ ಹಾಡ್ತಾ. ಅದೇ ಹೇಳ್ತಾರೆ ಇಲ್ಲಿ, ಸಾಮ ನಿಬದ್ಧ ಗೀತ. ಒಳ್ಳೆಯ ಸುಂದರವಾದ ಅನೇಕ ರೂಪದಿಂದ ಕೂಡಿರುವಂತಹ ನೀನು. ನಿನ್ನ ವಿಷಯವಾಗಿ ಎಷ್ಟೋ ಜನ ನಿನ್ನನ್ನು ಸ್ತೋತ್ರ ಮಾಡಿದ್ದಾರೆ. ಎಷ್ಟೋ ದೊಡ್ಡವರೆಲ್ಲ ನಿನ್ನನ್ನು ಸೇವೆ ಮಾಡ್ತಾರೆ. ಎಲ್ಲಿದ್ದ ದೇವತೆಗಳಿಂದ ಹಿಡಿದು ಎಲ್ಲರೂ ನಿನ್ನನ್ನು ಸೇವೆ ಮಾಡ್ತಾರೆ. ದೇವರ ಪಾದದಲ್ಲಿ ಯಾವಾಗಲೂ ಇರ್ತೀಯ. ಅವನು ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಕರ್ಕೊಂಡು ಹೊರಟೋಗ್ತೀಯ. ಅವನೇನು ಸಂಕಲ್ಪ ಮಾಡ್ತಾನೋ ಆ ಥರ ನೀನು ಕರ್ಕೊಂಡೇ ಹೊರಟೋಗ್ಬಿಟ್ಟಿರ್ತೀಯ ಸಂಕಲ್ಪಕ್ಕೆ ಮುಂಚೆ.
ನಿನ್ನ ನೋಡಿದ್ರೆ ಹೇಗಿದೆಯಾ ಗೊತ್ತಾ ನೀನು, ಋಗ್ ಮಂತ್ರದಂತೆ ಇದೆಯಾ ಅಂತ. ಈಗ ಮಂತ್ರಕ್ಕೆ ಹೋಲಿಸು. ಮಂತ್ರದಲ್ಲಿ ಅನೇಕ ವರ್ಣಗಳಿರುತ್ತೆ, ಅಕ್ಷರಗಳು, ಅನೇಕ ಛಂದಸ್ಸು ಇರುತ್ತೆ, ಅನುಷ್ಠುಪ್ ಛಂದಸ್ಸು, ಆ ಛಂದಸ್ಸುಗಳಿದೆ. ಅದೇ ರುಕ್ಕನ್ನು ಹಾಡಬೇಕಾದ್ರೆ ಅದೇ ಸಾಮ ಆಗಿಬಿಡುತ್ತೆ, ಸಾಮವೇದಾನೂ ಆಗಿಬಿಡುತ್ತೆ, ರುಕ್ಕೂ ಆಗಿಬಿಡುತ್ತೆ. ನೋಡಿ, ಅದನ್ನು ತೊಗೊಂಡು ಬಂದುಬಿಟ್ರು ವಸಿಷ್ಠರು ಮೊದಲಾದವರು ಇದನ್ನೆಲ್ಲ ಕಂಡುಹಿಡಿದಿದ್ದಾರೆ. 2 ವಾಕ್ಯಕ್ಕೆ 1 ರುಕ್ಕಂತ, ಅದು ದೇವರ ವಿಷಯವನ್ನೇ ಹೇಳುತ್ತಲ್ಲ, ಅದರಿಂದ ಬೇರೆ ಏನೂ ಇಲ್ಲ. ಋಗ್ವೇದಕ್ಕೆ ಸಮನಾದದ್ದಂಥದ್ದು ತಿರುವಾಶಿರಿಯಂ, ಯಜುರ್ವೇದಕ್ಕೆ ಸಮನಾದದ್ದು ಇದು ತಿರುವಿರುತ್ತಂ, 100 ಇದೆ. ಆಮೇಲೆ ಅಥರ್ವಕ್ಕೆ ಸಮನಾದದ್ದು ಪೆರಿಯ ತಿರುವಂತಾದಿ, ತಿರುವಾಯ್ಮೊಳಿ ಸಾಮವೇದ, ಸಾಮಗೀತೆ. ಸೊ ಸಾಮದು ರುಕ್ಕನ್ನು ಸಂಗೀತ ರೂಪಕದಲ್ಲಿ ಹಾಡಿದರೆ ಸಾಮ ಅಂತ ಹೇಳಿದ್ದಾರೆ. ಆಚಾರ್ಯರು ಸರ್ವಕಾಲದಲ್ಲೂ ಪರಮಾತ್ಮನ ತಿರುವಡಿಯನ್ನೇ ನೆನೆಸ್ತಾ ಇರ್ತಾರೆ ಪಾದುಕೆ ಅಂತ. ಅದರಿಂದ ಅವರು ಪಾದುಕೆ ನಮ್ಮಾಳ್ವಾರು ಅಲ್ಲಲ್ಲೇ ಹೋಗಿ ಉಪದೇಶವನ್ನು ಮಾಡ್ತಾರೆ. ಆದರೆ ಆಚಾರ್ಯರೆಲ್ಲ ಹೋಗ್ತಾರೆ, ಆಳ್ವಾರುಗಳು ಹೋಗಿದ್ದಾರೆ. ಆದರೆ ಸ್ವಾಮಿ ನಮ್ಮಾಳ್ವಾರು ಅಂತ ಇದ್ದಿದ್ದ ಜಾಗದಿಂದಲೇ ಉಪದೇಶ, ಎಷ್ಟು ಉಪದೇಶ. ಯಾತಕ್ಕೆಂದರೆ ಪರಮಾತ್ಮನನ್ನು ಎಲ್ಲ ಜೀವಾತ್ಮನೂ ಪಡ್ಕೊಂಡು ಅವನನ್ನು ಆಶ್ರಯಿಸಿ ಎಲ್ಲರೂ ಮುಕ್ತಿ ಪಡೀಲಿ ಅನ್ನುವಂತಹ ಆ ವಾತ್ಸಲ್ಯ ಭಾವದಿಂದ, ಔದಾರ್ಯ, ಕೃಪಾ ಔದಾರ್ಯ, ಬರೀ ಬೇರೆಗೇನೂ ಇಲ್ಲ, ಕೇವಲ ಕೃಪೆ. ಆಚಾರ್ಯ ಕೃಪೆ ಒಂದಿದ್ದರೆ ಸಾಕು, ಏನು ಬೇಕಾದರೂ ಆಗುತ್ತೆ. ಗುರು ಕೃಪೆ ಎಂತಹ ಜೀವನನ್ನು ಕೂಡ ತಿರುಗಿಸಿ ಅವನನ್ನು ಉದ್ಧಾರ ಮಾಡಿ, ಏನಾದರೂ ಆಗಿರಲಿ, ಎಷ್ಟು ಪಾಪಿಷ್ಠನಾದ ಪಾಪಿಷ್ಠಗ ಕ್ಷತ್ರಬಂಧುಶ್ಚ ಪುಂಡರೀಕಶ್ಚ ಪುಣ್ಯಕೃತ್ಯ ಅನ್ನುವಂಥ ಅಪದೇ. ಅದಕ್ಕೆ ಅದು ಹೇಳಿಬಿಟ್ರು ಎಲ್ಲ. ಅದರಿಂದ ಸ್ವಾಮಿ ನಮ್ಮಾಳ್ವಾರರನ್ನು ಎಲ್ಲರೂ ಸೇವೆ ಮಾಡ್ಬೋದು. ಹೇಗೆ ಶರಣಾಗತಿಗೆ ಯಾವ ಭೇದವೂ ಇಲ್ಲವೋ, ವರ್ಣ ಭೇದಗಳಿಲ್ಲವೋ, ಆ ರೀತಿ ನಮ್ಮಾಳ್ವಾರ ಸೂಕ್ತಿಗಳು ಎಲ್ಲರೂ ಅಧ್ಯಯನ ಮಾಡ್ಬೋದು, ಎಲ್ಲರೂ ಅನುಭವಿಸ್ಬೋದು. ಆದರೆ ಸಂಸ್ಕೃತ ವೇದಕ್ಕೆ ಅಧಿಕಾರಿಗಳಾಗಬೇಕು. ಪ್ರಸೇದುಷಿ ಗೋತ್ರ ವಿಧ ಪ್ರಣಾಮಯಿಗಿ ಪುಷ್ಣಾಸಿ ರಂಗೇಶ್ವರ ಪಾದುಕೆ ತ್ವಂ ಮಣಿಪ್ರಭಾ ಸಂವಲನಾಪದೇಶಾತ್ ಪ್ರಾಯಸ್ತದರ್ಗಾಣಿ ಶರಾಸನಾನಿ. ಈ ಶ್ಲೋಕದಲ್ಲಿ ಸ್ವಾಮಿ ದೇಶಿಕರು ಹೇಳ್ತಾರೆ, ನಿನ್ನಲ್ಲಿ ಬಹುರತ್ನಗಳು ಉಂಟು, ಬಹುರತ್ನ ಪದ್ಧತಿ. ಒಂದೊಂದು ಅದೇ 9 ರತ್ನಗಳಿದೆ ಅಂದ್ಬಿಟ್ರು, ನವರತ್ನ ಅಂತ 2ನೇ ಶ್ಲೋಕದಲ್ಲಿ. ಆ ರೀತಿ ಆ ರತ್ನಗಳಿಂದ ಬರುವಂತಹ ಕಿರಣಗಳು ಬೇರೆ ಬೇರೆ ವಿಷಯವನ್ನು ಸೂಚಿಸುತ್ತೆ. ಆ ಸೂಚಿಸುವುದು ನಿಮ್ಮ ಭಾವಕ್ಕೆ ತಕ್ಕಂತೆ. ಕವಿತಾರ್ಕಿಕ ಸಿಂಹರಾದಂತಹ ವೇದಾಂತಾಚಾರ್ಯರಾದಂತಹ ಸ್ವಾಮಿ ದೇಶಿಕರಿಗೆ ವಿಧ ವಿಧವಾದ ಭಾವನೆಗಳು ಉಂಟಾಗುತ್ತೆ. ಅವರ ಭಾವ ಹೇಗಿದೆ ಅಂತಂದರೆ ಇದರಿಂದ ಅರ್ಥ ಮಾಡಿ. ಯದ್ಭಾವಂ ತದ್ಭವತಿ ಅನ್ನೋದಕ್ಕೆ ಸ್ವಾಮಿ ದೇಶಿಕರ ಪಾದುಕಾಸಕತ್ರವೇ ಒಂದು ಉದಾಹರಣೆ. ಅವರ ಭಾವನೆ ಯಾವ ರೀತಿ ಆ ವರ್ಣಮಯವಾದ ಪಾದುಕೆಯನ್ನು ಕಟ್ಟಾಗ, ಶಠಾರಿಯನ್ನು ದರ್ಶನ ಮಾಡಿದಾಗ ಅವರಿಗೆ ಅವರ ಮನಸ್ಸಿನಲ್ಲಿ ಉಂಟಾಗುವಂಥ ವಿಧ ವಿಧವಾದ ಭಾವನೆಗಳು ಒಂದೇ ಸತಿಗೆ ಬರುತ್ತೆ. ಅವ್ರಿಗೆ ಮರೀದೇ ಇರುವಂತೆ ಬರುತ್ತೆ, ಅದನ್ನೇ ಟಕ್ಕಂತ ಹಾಕ್ಬಿಡ್ತಾರೆ. ಈಗ ಒಂದೇ ಪ್ರವಾಹವಾಗಿ ಬರ್ತಾಯಿದ್ರೆ ಬರಿಬೋದಲ್ಲ ಅಂತ ಅನಿಸುತ್ತೆ. ಒಂದು ಜಾಮದಲ್ಲಿ 1000 ಶ್ಲೋಕ ಬರೆಯೋಕ್ಕೆ ಸಾಧ್ಯನಾ? ತಡೆಯಿಲ್ಲದಂತೆ ಒಂದು ಅಕ್ಷರವೂ ಮತ್ತೆ ಇಲ್ಲ ಹೇಳಿಲ್ಲ. ಎಷ್ಟು ಬೇಕೋ ಅಷ್ಟು ಅಂದರೆ ಒಂದು ಅಕ್ಷರ ತಪ್ಪಾದ್ರೂ ಎಷ್ಟು ಅಳಿಸಿ ಎಷ್ಟು ಬರಿಬೇಕು, ಎಷ್ಟು ಟೈಮ್ ವೇಸ್ಟ್, ಅದಿಲ್ವಲ್ಲ ಒಂದು ಜಾಮದಲ್ಲಿ. ಆಶ್ಚರ್ಯ, ಅದೇ ಆಶ್ಚರ್ಯ. ಪ್ರಕೃತಿ ಮಾಯ ಪ್ರಸೇದುಷಿ ಅನೇಕ ರತ್ನಗಳಿದೆ, ಅದರಿಂದ ಅನೇಕ ವಿಧ ವಿಧವಾದಂಥ ಕಿರಣಗಳು ಉಂಟಾಗುತ್ತೆ. ಅದನ್ನು ನೋಡಿದರೆ ಇಂದ್ರ, ಇಲ್ಲಿ ಇಂದ್ರ ಅಂತ ಕೊಟ್ಟಿದ್ದಾರೆ, ಪುಷ್ಟಾದಿರಂಗೇಶ್ವರ, ಇಂದ್ರ ನೀಲ ಪದ್ಧತಿ. ಹರಿನ್, ಅದಕ್ಕೆ ಅವನಿಗೆ ಶತ್ರುಗಳು ತುಂಬ ಜಾಸ್ತಿ. ಇಂದ್ರನಿಗೆ ಎಲ್ಲ ಅಸುರರುಗಳೆಲ್ಲ ಶತ್ರು. ಆ ಮಣಿಪ್ರಭೆಯಿಂದ ನೀನೇನು ಮಾಡ್ತೀಯ? ಅನೇಕ ಬಣ್ಣಗಳಿಂದ ಕೂಡಿ ಒಂದು ಇಂದ್ರನ ಬಿಲ್ಲಿನಂತೆ ಮಾಡಿಬಿಡ್ತೀಯ.
ಇಂದ್ರಬಿಲ್ಲು ಅಂದ್ರೇನು, ಕಾಮನ ಬಿಲ್ಲು ಅಂತೀವಲ್ಲ ನಾವು. ಅದರಲ್ಲಿ ಸಪ್ತವರ್ಣಗಳು ಉಂಟು. ಸಪ್ತವರ್ಣಗಳಿಂದ ಮಾಡಿರುವಂಥ ಒಂದು ವರ್ಣ ಹೊರಗಡೆ, ಒಂದು ಕಿರಣ ಹೋಗಿ 7 ಬಣ್ಣವಾಗುತ್ತೆ. ಒಂದು ಬಣ್ಣ 7 ಬಣ್ಣ ಆಗುತ್ತೆ ಅಲ್ವಾ, ಅದೇನೋ ಇದರಲ್ಲಿ ಕಳಿಸ್ತೀವಿ, ಇಲ್ಲಾಂದ್ರೆ ಆಗಲ್ಲ. ಈ ವಜ್ರಗಳು ಕೂಡ ಅದೇ ಥರನೇ ಕೊಡುತ್ತೆ. ವಜ್ರಗಳ ಪ್ರಕಾಶ 7 ಬಣ್ಣದಂತೆ ಕಾಣಿಸುತ್ತೆ. ಅದನ್ನು ಇವರು ಹೇಳ್ತಾರೆ, ಶತ್ರುಗಳನ್ನು ಸಂಹಾರ ಮಾಡೋಕ್ಕೋಸ್ಕರವಾಗಿ ನೀನು ಆಕಾಶದಲ್ಲಿ ಒಂದು ಬಿಲ್ಲನ್ನು ರಚನೆ ಮಾಡಿಬಿಟ್ಟಿದೀಯಾ. ಕಾಮನ ಬಿಲ್ಲು ಮಳೆ ಬಂದಾಗ ಮಳೆ ಹನಿಯಲ್ಲಿ ಸೂರ್ಯನ ಕಿರಣ ಹೋಗಿ ಕಾಮನ ಬಿಲ್ಲು ರಚನೆ ಆಗುತ್ತೆ. ಇಲ್ಲಿ ಹಾಗೇನೇ ಕಾಮನ ಬಿಲ್ಲು ರಚನೆ ಮಾಡಿಬಿಟ್ಟಿದ್ದಾಳಂತೆ ಇಂದ್ರನೀಲ. ಅಂದರೆ ನೀಲಿ ಬಣ್ಣದ ಒಂದು ಕಾಮನ ಬಿಲ್ಲನ್ನು ಕಣ್ಣಿಗೆ ಗೋಚರವಾಗುತ್ತೆ. ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಇದು, ಕಾಮನ ಬಿಲ್ಲಿನ ವಿಷಯ. ಅದು ಒಳ್ಳೆಯ ಆಚಾರಗಳನ್ನು ಸೇವಿಸಿದವರು ಪ್ರಮಾಣಗಳಿಂದ, ಮುಕ್ತಿಗಳಿಂದ, ಯುಕ್ತಿಗಳಿಂದ ಮತ್ತು ಅನುಭವಗಳಿಂದ ಅಭಿಪ್ರಾಯ ಮತವನ್ನು ಖಂಡನೆ ಮಾಡ್ತಾರೆ, ಬೇರೆ ಬೇರೆ ಅಭಿಪ್ರಾಯವನ್ನು. ಅವರಿಗೆ 3 ಬೇಕಲ್ಲ. ಇವರು ಅಸುರರು ಯಾರು ಅಂದರೆ ವೇದಗಳಿಗೆ ಅಪಾರ್ಥವನ್ನು ಉಂಟು ಮಾಡುವಂಥ, ಅವರನ್ನು ಈಗ ಖಂಡನೆ ಮಾಡಬೇಕು. ಅದಕ್ಕೆ ಪಾದುಕಾದೇವಿ ತನ್ನ ರತ್ನಗಳ ಮೂಲಕವಾಗಿ ಒಂದು ಬಿಲ್ಲನ್ನು ರಚನೆ ಮಾಡಿ ಆ ಶತ್ರುಗಳನ್ನು ನಾಶ ಮಾಡ್ತಾಳೆ ಅಂತ. ಆ 3 ಯಾವುದು ಅಂತ ಕೇಳಿದರೆ ಬಿಲ್ಲು, ಪ್ರಮಾಣ, ಯುಕ್ತಿ, ಅನುಭವ. ಈ 3ನಿಂದ ಆ ಮತಗಳನ್ನು ಖಂಡನೆ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ಸ್ವಾಮಿ ನಮ್ಮಾಳ್ವಾರ್ ಅವರ ಮತವನ್ನು ಹೇಳಿಬಿಟ್ರು ಅಷ್ಟೇ. ಅಂದರೆ ಬೇರೆ ಮತದ ವಿಷಯವನ್ನು ಖಂಡನೆ ಮಾಡೋಕ್ಕೆ ಹೋಗಿಲ್ಲ. ತಿರುವಾಮುಳಿ ಏನು ಹೇಳುತ್ತೆ, ಪ್ರಮಾಣ ನಮಗೆ ವಿಶಿಷ್ಟಾದ್ವೈತ ತತ್ವಕ್ಕೆ, ಅದನ್ನು ಸ್ವಾಮಿ ನಮ್ಮಾಳ್ವಾರ್ ವಿಶಿಷ್ಟಾದ್ವೈತ ಇದಮಿತ್ತಮ್ ಅಂತ ಹೇಳಿಬಿಟ್ಟಿದ್ದಾರೆ ಅಷ್ಟು. ಪರಮಾತ್ಮ ಬೇರೆ, ಜೀವಾತ್ಮ ಬೇರೆ, ಪ್ರಕೃತಿ ಬೇರೆ, ಚಿತ್ ಅಚಿತ್ ಈಶ್ವರ ತತ್ವತ್ರಯ. ಶೋಣಾಶ್ಮನಾಂ 545. ಶೋಣಾಶ್ಮನಾಂ ತವ ಖರಿನ್ಮಣಿರಶ್ಮಿ ಭಿನ್ನಂ ಬಾಲಾತಪಂ ಬಲಿವಿಮರ್ದನ ಪಾದರಕ್ಷೆ ಶ್ಯಾಮೀಕೃತಂ ಶುಕಶಕುಂತಗಣ ಪ್ರವೇಶಾತ್ ಶಂಕೆ ಸತಾಂ ಕಿಮಪಿ ಶಾಲಿವನಂ ವಿಪಕ್ವಂ. ಅಮ್ಮ ಪಾದುಕೆ, ನಿನ್ನಲ್ಲಿ ಶೋಣ, ಕೆಂಪು, ಹರಿ, ಪಚ್ಚೆ ಕಲ್ಲುಗಳು ಚೆನ್ನಾಗಿ ರತ್ನಗಳನ್ನು ಹುದುಗಿಸಿ ಅಲಂಕಾರ ಮಾಡಲ್ಪಟ್ಟಿದೆ. ಅವುಗಳ ಕಾಂತಿಗಳು ಒಂದಕ್ಕೊಂದು ಸೇರಿಕೊಂಡು ಪ್ರಜ್ವಲಿತವಾಗಿ ಕಾಣಿಸುತ್ತೆ. ಕಣ್ಣಿಗೆ ಅಷ್ಟು ಆನಂದವನ್ನು ಕೊಡುವಂಥ ಪ್ರಕಾಶವನ್ನು ಬೀರುತ್ತೆ. ಅದನ್ನು ನೋಡಿದರೆ ಏನನ್ಸುತ್ತೆ ಗೊತ್ತಾ, ಭತ್ತದ ಗದ್ದೆಯಲ್ಲಿ ಈಗ ಒಂದು ಗದ್ದೆ ಇದೆ, ಭತ್ತವನ್ನು ಹಾಕಿದ್ದಾರೆ, ಗ್ರೀನ್ ತಾನೇ ಇರುತ್ತೆ. ಆ ಭತ್ತದ ಗದ್ದೆಯಲ್ಲಿ ಗಿಣಿಗಳು ಬಂದು ಕುಳಿತುಕೊಂಡಂತೆ ಇದೆ ಅಂತ, ಎಲ್ಲ ಮೇಲೆ ಕೂತ್ಬಿಟ್ಟಿದೆಯಂತೆ ಸಾಲು. ಹರಿನ್ ಮಣಿ, ಪಚ್ಚೆ ಕಲ್ಲುಗಳು ಕೆಳಗಡೆ ಇರುವಂಥ ಅದೆಲ್ಲ ಗದ್ದೆ. ಈಗ ರತ್ನಗಳು ಹೀಗೆ ರೌಂಡಿಗಿರುವಂತಹ ಶಠಾರಿನಲ್ಲಿ ಸುತ್ತಲೂ ಹಾಕಿರ್ತಾರೆ. ಸೊ ಎಲ್ಲ ಕಡೆಯಲ್ಲೂ ಪ್ರಸಾರವಾಗುತ್ತೆ. ಅದು ಪ್ರಸಾರವಾಗಿ ಗದ್ದೆ ಅಂತ ಕಾಣ್ತದೆ. ಆ ಹಸಿರಿನ ಪಚ್ಚೆಕಲ್ಲಿನಿಂದ ಬರುವಂತಹ ಆ ಹಸಿರು ಬಣ್ಣ ಅದು ಮೇಲ್ಗಡೆಗೆ ಬಂದು ಗದ್ದೆನಲ್ಲಿ ಭತ್ತದ ಮೇಲೆ ಲೈನಕ್ಕೆ ಗಿಣಿಗಳು ಕೂತಂತೆ ಇದೆ. ಶುಕ ಅಂದರೆ ಶಾಮೀಕೃತಂ ಶುಕಶಕುಂತ ಗಣ ಪ್ರವೇಶ. ಅದು ಗಣ ಒಂದಲ್ಲ ಎರಡಲ್ಲ, ಗುಂಪೆನೇ ಬಂದು ಟಪ ಅದು ಏನು ಮಾಡುತ್ತೆ, ಒಟ್ಟಿಗೆ ಹಾರು ಬಂದು ಒಂದು ಕಡೆ ಕೂತ್ಕೊಳ್ಳಿ, ಲೈನಿಗೆ ಕೂತ್ಬಿಡುತ್ತೆ. ಸ್ವಲ್ಪ ನೀರು ಹಾಕು. ಶೋಣಾತ್ಮನಾಂ ತವಗರಿನ್, ಕೆಂಪು ಸೇರಿರುವಂತಹ ಬಲಿವಿಮರ್ದನ ಪಾದರಕ್ಷೆ, ಮಹಾಬಲಿಯನ್ನು ಅಡಗಿಸಿದಂತಹ ಪರಮಾತ್ಮ ವಾಮನ, ಆ ವಾಮನ ತ್ರಿವಿಕ್ರಮನ ಪಾದರಕ್ಷೆಗೆ ಕಾಪಾಡುವಂತಹ ನಿನ್ನಲ್ಲಿ ಹರಿನ್ಮಣಿ ರಶ್ಮಿ ಭಿನ್ನ ಪಚ್ಚೆ ರತ್ನಗಳ ಕಾಂತಿಯಿಂದ ಕೂಡಿರುವಂತಹ ಇದೆ. ಅದರಲ್ಲಿ ಶೋಣಾತ್ಮನ ಕೆಂಪು ರತ್ನಗಳೂ ಇದೆ. ಬಾಲ ಆತಪಂ, ಬಾಲ ಅಂದರೆ ಎಳೆ ಬಿಸಿಲಿನಂತೆ ಕೆಂಪಾದ ಕಾಂತಿ. ಆ ಎಳೆ ಬಿಸಿಲಿನ ಕಾಂತಿ ಕೆಂಪಗಿದೆ. ಶುಕಶಕುಂತ ಗಣಪ್ರವೇಶ, ಗಿಣಿಗಳು ಹಸಿರಿಗಿರುತ್ತೆ, ಅದರ ಕೊಕ್ಕೆಲ್ಲ ಕೆಂಪಗಿರುತ್ತೆ. ಸೊ ಎರಡೂ ಬೇಕಲ್ಲ, ಹಸಿರು ಬೇಕು, ಕೆಂಪು ಬೇಕು. ಸೊ ಕೆಂಪು ಭತ್ತ ತೆನೆ ಬಿಟ್ಟಿದೆ, ಆ ತೆನೆ ಬಿಟ್ಟು ಕೆಳಗಡೆ ಹಸಿರಿದೆ, ಮಧ್ಯದಲ್ಲಿ ಕೆಂಪು ತೆನೆ ಇದೆ, ಅದರ ಮೇಲ್ಗಡೆ ಗಿಣಿ ಗ್ರೀನು ಪಚ್ಚೆ ಅದು ಕೂತಿದೆ, ಇದರ ಕಿರಣ ಹೋಗಿದೆ. ಆ ಕಿರಣ ಹಸಿರು, ಅದರ ಮೇಲೆ ಇರುವಂಥದ್ದು
ಅದರ ಮೇಲೆ ಗಿಣಿ ಕೂತಿದೆಯಾ, ಲೈನಕ್ಕೆ ಗಿಣಿ ಬಂದು ಹಾರಿ ಕುಳಿತುಕೊಂಡಂತೆ ಅಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಮ್ಮ ಅಂತಾರೆ. ಅದು ಸಂವಿದ್ಯಮಾನ. ಅಲ್ಲಿಗೆ ನಿಲ್ಲಿಸ್ಕೊಳ್ಳೋಣ, 5:45 ಆಗುತ್ತೆ. ಇದರಲ್ಲಿ ನಮ್ಮಾಳ್ವಾರರ ಪರವಾಗಿ ಹೇಳ್ತಾರೆ, ನಿನ್ನಲ್ಲಿ ಕೆಂಪು ಮತ್ತು ಪಚ್ಚೆ 2 ರತ್ನ ಇದೆ. ಇವುಗಳ ಕಾಂತಿ, ಒಂದು ಕೆಂಪು ಕಾಂತಿ, ಇನ್ನೊಂದು ಹಸಿರು ಕಾಂತಿ. ಇದು 2 ಸೇರ್ಕೊಂಡ್ಬಿಟ್ಟಿದೆ. ಇವಾಗ 2 ಸೇರಿಕೊಂಡ್ರೆ ಏನು ಬರುತ್ತೆ ನೋಡಿದ್ದೀರಾ? ಪೇಂಟರ್ಸ್ಗೆ ಗೊತ್ತಿರೋದು. 2 ಸೇರ್ಕೊಂಡು ಅದನ್ನು ಹೇಳ್ತಾರೆ, ಆಶ್ಚರ್ಯಕರವಾದಂಥದ್ದು. ಕೆಂಪು ಭತ್ತದ ಗದ್ದೆಯಲ್ಲಿ ಬಿಟ್ಟಿರುತ್ತಲ್ಲ, ಅದ್ರ ಮೇಲೆ ಗಿಣಿ ಕೂತಿರುವಂತೆ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ರು. ಅದನ್ನೇ ಇಲ್ಲಿ ಹೇಳ್ತಾರೆ, ಆಳ್ವಾರವರ ಪಾಶುರಗಳು ಆಶ್ಚರ್ಯಕರವಾದದ್ದು. ಆ ಆಶ್ಚರ್ಯಕರವಾದ ಪಾಶುರಗಳಲ್ಲಿ ನಾವು ಏನು, ಅವರ ಅಭಿಪ್ರಾಯ ಏನು, ಆಚಾರ್ಯ ಹೃದಯದಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಬೇಕಾದ್ರೆ ಅವರ ಹೃದಯಕ್ಕೆ ಪ್ರವೇಶ ಮಾಡಬೇಕು. ನಮಗೆ ಆ ಶಕ್ತಿ ಇಲ್ಲ. ಅದರಿಂದ ಆಚಾರ್ಯರೆಲ್ಲ ಏನು ಮಾಡ್ತಾರೆ, ಆಚಾರ್ಯರ ಹೃದಯದಲ್ಲಿ ಪ್ರವೇಶ ಮಾಡ್ತಾರೆ. ಆಳ್ವಾರರ ಹೃದಯದಲ್ಲಿ ಪ್ರವೇಶ ಮಾಡಿ ಯಾವ ರೀತಿ ಅವರು ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋದನ್ನು ಯಥಾವತ್ತಾಗಿ ತಿಳ್ಕೊಳ್ಳೋಕ್ಕಾಗದೇ ಇದ್ದರೂ ತಕ್ಕ ಮಟ್ಟಿಗೆ ಪರಮಾತ್ಮನ ಅನುಗ್ರಹದಿಂದ ಅದನ್ನು ತಿಳ್ಕೊಂಡು ಎಷ್ಟೆಷ್ಟು ವ್ಯಾಖ್ಯಾನಗಳು ಸ್ವಾಮಿ ನಮ್ಮಾಳ್ವಾರವರ ಸೂಕ್ತಿಗಳಿಗೆ. ಅಪ್ಪ, ಆ ವ್ಯಾಖ್ಯಾನಗಳನ್ನು ನೋಡಿದ್ರೆ ಇದರಲ್ಲಿ ಏನೇನು ಅರ್ಥಗಳು, ಯಾರ್ಯಾರಿಗೆ ಯಾವ ಭಾವನೆ ಬರುತ್ತೆ ಅಂತ ವರ್ಣನೆ. ಅದೇ ತರಹ ಪಾದುಕಾದೇವಿಯನ್ನು ನೋಡಿದ ತಕ್ಷಣ ಯಾರ್ಯಾರಿಗೆ ಯಾವ ಭಾವನೆ ಬರುತ್ತೆ ಅಂತ ಗೊತ್ತಿಲ್ಲ. ಯಾರಿಗೆ ಬೇಕಾದರೆ ಏನಾದರೂ ಅನುಭವ ಉಂಟಾಗ್ಬೋದು. ಅನುಭವವನ್ನು ಪಾಶುರವನ್ನಾಗಿ, ಶ್ಲೋಕವನ್ನಾಗಿ ಗದ್ಯ ರೂಪದಲ್ಲಿ ಹಾಡಿದರೆ, ಸಮರ್ಪಣೆ ಮಾಡಿದರೆ ಪರಮಾತ್ಮನಿಗೆ ಸಂತೋಷ. ಪರಮಾತ್ಮನಿಗೆ ಸಂತೋಷವಾದರೆ ಎಲ್ಲ ಮಕ್ಕಳು ಸಂತೋಷ ಪಡ್ತಾರೆ, ಬೇರೆಯವರು ಅದನ್ನು ಅನುಭವಿಸಿ. ಈಗ ಪಾದುಕಾದೇವಿಯನ್ನು ಅನುಭವಿಸುವಂತೆ ಅಂತ ದೇಶಿಕರ ಅನುಭವ ಬಹಳ, ಅದಕ್ಕೆ ನಿದರ್ಶನವೇ ಇಲ್ಲ, ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಒಂದು ಅನುಭವವನ್ನು ಮಾಡಿ ಸಾಕ್ಷಾತ್ ಅನುಭವಿಸಿ ಅದನ್ನು ನಾವು ಹೇಳಿಬಿಡ್ತೀವಿ. ಆಳ್ವಾರುಗಳೆಲ್ಲ ಮಾನಸಿಕವಾಗಿ ಪರಮಾತ್ಮನನ್ನು ಆನಂದದಿಂದ ದರ್ಶನ ಮಾಡ್ತಾ ಅನುಭವಿಸಿ ಹಾಡಿದ್ರು ಅಂತ. ಇಲ್ಲಿ ಆನಂದದಿಂದ ಪ್ರತ್ಯಕ್ಷವಾಗಿ ರಂಗನಾಥನಲ್ಲಿ ಕಂಡು ಅನುಭವಿಸಿ ಹಾಡಿರುವಂಥದ್ದು ಪಾದುಕಾಶಾಸ್ತ್ರ. ಮಾನಸಿಕ ಅನುಭವ ಬೇರೆ, ಆದರೆ ಸಾಕ್ಷಾತ್ ರಂಗನಾಥನನ್ನು ಕಂಡು ದರ್ಶನ ಮಾಡಿದಾಗ ಅವರಿಗೆ ಉಂಟಾದಂಥ ಅನುಭವ ಪಾದುಕಾಶಾಸ್ತ್ರದ ಮೂಲಕವಾಗಿ ಅವರ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಭಾವದಿಂದ ರಸದಿಂದ ತುಂಬಿ ತುಳುಕಾಡ್ತಾ ಇರುವಂಥದ್ದು ಸ್ವಾಮಿಯ ಈ ಗ್ರಂಥ. ಅದನ್ನು ನಮಗೆ ಅನುಭವಿಸಕ್ಕೆ ಕೊಟ್ಟಿರೋದು ಪರಮಾತ್ಮ. ನಮ್ಮ ಆಚಾರ್ಯರಿಗೆ ಕೃತಜ್ಞತೆ. ಯಾವಾಗಲೂ ನಮೋ ನಮೋ ಭೂಯೋ ಭೂಯೋ ನಮಾಮ್ಯಹಂ, ತಲೆಗೆಲ್ಲ ಕೈಮಾರಿಲ್ಲೇನೆ ಅಂತ ನಮ್ಮ ಆಚಾರ್ಯರುಗಳಿಗೆ ನಾವು ಸದಾ ಚಿರಋಣಿಯಾಗಿರಬೇಕು. ಚಿರಋಣಿಗಳಾಗಿ ಅವರನ್ನು ಸದಾ ಕೊಂಡಾಡ್ತಾ ಇರಬೇಕು. ಮನನ ಮಾಡಬೇಕು, ಧ್ಯಾನ ಮಾಡಬೇಕು, ಅವರ ಸ್ತೋತ್ರಗಳನ್ನು ಮಾಡಬೇಕು, ಅವರ ವೈಭವವನ್ನು ಎಲ್ಲರಿಗೂ ಹರಡಬೇಕು, ಹಂಚಿಕೊಳ್ಳಬೇಕು. ಅದು ನಮ್ಮ ಕರ್ತವ್ಯ, ಶಿಷ್ಯರ ಕರ್ತವ್ಯ. ಆಚಾರ್ಯ ಅನುಭವ ಅಂದ್ರೇ ಅದು. ಅವರನ್ನು ಸದಾ ಕೊಂಡಾಡ್ತಾ ಇರಬೇಕು. ನಮ್ಮ ಸ್ವಾಚಾರ್ಯರಿಂದ ಪರಮಾಚಾರ್ಯನಾದ ಭಗವಂತನವರೆಗೂ ನಮ್ಮ ಕೃತಜ್ಞತೆಗಳನ್ನು ಅರ್ಪಣೆ ಮಾಡಿಕೊಳ್ಳೋಣ. ಇವತ್ತು ಇಲ್ಲಿಗೆ 5:45ಗೆ ನಿಲ್ಲಿಸೋಣ. ಮುಂದೆ ನೆಕ್ಸ್ಟ್ ನೋಡೋಣ. ಜಯತಿ ಯತಿರಾಜ ಸೂಕ್ತಿ ಜಯತಿ ಮುಕುಂದಸ್ಯ ಪಾದುಕಾಯುಗಳಿ ತದುಭಯದನಾ ಶ್ರೀವೇದಿಮವಂದ್ಯಂತೋ ಜಯಂತಿ ಭುವಿ ಸಂತಗ ಸಂತ ಶ್ರೀರಂಗಪೃಥ್ವೀಶ ಚರಣತ್ರಾಣ ಶೇಖರಾಗ ಜಯಂತಿ ಮೋಹನತ್ರಾಣಾಪದ ಪಂಕಜರೇಣವಗ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.